ಪ್ರಿಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಮುಂಜಾನೆಯ ನಮಸ್ಕಾರಗಳು. ನಾನು ನಿಮ್ಮವ ಮಹಾಂತೇಶ್ ಕಂಬಾರ್. ಆತ್ಮೀಯರೇ, ಸಂತೋಷ್ ಲಾಡ್ ಫೌಂಡೇಶನ್ SLF ಇವರಿಂದ ರಾಜ್ಯಾದ್ಯಂತ ದೇಶಾದ್ಯಂತ ಈ KSಗೆ ಬೇಕಾದಂತಹ ಆ್ಯಪನ್ನು ಸಾಕಷ್ಟು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಡೌನ್ಲೋಡ್ ಮಾಡಿಕೊಂಡು ಪೂರ್ಣವಾಗಿರ್ತಕ್ಕಂಥ ಅದರ ಉಪಯೋಗವನ್ನು ಪಡಿತಾ ಇದ್ದಾರೆ. ಮತ್ತೆ ಇನ್ನೂ ನಿಮ್ಮ ಸ್ನೇಹಿತರಿಗೆ ಅದನ್ನು ತಲುಪಿಸ್ತಾ ಇರಿ ಅಂತ ಹೇಳ್ತಾ, ನಿನ್ನೆಯ ದಿನ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತಹ ಚರ್ಚೆಗಳನ್ನು ಮಾಡ್ತಾ ಇದ್ವಿ. ಇವತ್ತಿನ ದಿನ ಅದೇ ಸಿಂಧೂ ನಾಗರಿಕತೆಯ ಕುರಿತಾಗಿ ಇನ್ನು ಸ್ವಲ್ಪ ವಿಷಯಗಳನ್ನು ನೋಡಿ ನಾವು ವೇದಗಳ ಕಾಲಕ್ಕೆ ಅಂದರೆ ಆರ್ಯರ ಆಗಮನ ಅಂತಕ್ಕಂತಹ ಒಂದು ಅಧ್ಯಾಯಕ್ಕೆ ಬರೋಣ. ನಿನ್ನೆಯ ದಿನ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತಹ ಕೆಲವಷ್ಟು ವಿಷಯಗಳು ಇನ್ನೂ ಬಾಕಿ ಇವೆ. ಅವುಗಳನ್ನು ನೋಡ್ತಾ ಹೋಗೋಣ ಮಿತ್ರರೇ. ಒಟ್ಟು ನಮಗೆ ನಾಗರಿಕತೆಯ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರ್ತದೆ. ಹೀಗಾಗಿ ನಾವು ನಿನ್ನೆಯ ದಿನ ಜನಾಂಗಗಳ ಬಗ್ಗೆ ನೋಡಿದ್ವಿ. ಅದರ ಜೊತೆಗೆ ಅವರ ಉಡುಗೆಗಳ ಬಗ್ಗೆ ನೋಡಿದ್ವಿ, ಅವರ ಆಹಾರಗಳ ಬಗ್ಗೆ ನೋಡಿದ್ವಿ, ಅವರ ಕ್ರೀಡೆಗಳ ಬಗ್ಗೆ ನೋಡಿದ್ವಿ. ಇವತ್ತು ಇಲ್ಲಿ ಅತ್ಯಂತ ಒಂದು ಇಂಪಾರ್ಟೆಂಟ್ ಅವರ ಧಾರ್ಮಿಕ ಜೀವನ. ಯಾರ ಧಾರ್ಮಿಕ ಜೀವನ? ಸಿಂಧೂ ನಾಗರಿಕತೆಯ ಜನರ ಒಂದು ಧಾರ್ಮಿಕ ಜೀವನವನ್ನು ನೋಡುವುದಾದರೆ, ಅವರು ಆರಾಧನೆ ಮಾಡ್ತಕ್ಕಂತಹ ಪೂಜ್ಯನೀಯ ಒಂದು ಮಾತೃದೇವತೆ ಯಾವುದ್ರಿ? ಮಾತೃದೇವತೆಯನ್ನು ಆರಾಧಿಸ್ತಿದ್ರು. ಮಾತೃದೇವತೆಯನ್ನು ಸಿಂಧೂ ನಾಗರಿಕತೆಯ ಜನರು ಆರಾಧಿಸ್ತಿದ್ರು. ವಿದ್ಯಾರ್ಥಿ ಮಿತ್ರರೇ, ನಿನ್ನೆಯ ದಿನ ನಾ ಹೇಳ್ತಕ್ಕಂಥ ಎಷ್ಟೋ ವಿಷಯಗಳನ್ನು ಪಾಯಿಂಟ್ ಮಾಡ್ಕೊಂಡಿದ್ದೀರಿ ಅಂತ ಅಂದ್ಕೊಳ್ತೀನಿ. ಇವತ್ತಿನ ದಿನವೂ ಕೂಡ ವೆರಿ ಇಂಪಾರ್ಟೆಂಟ್, ಅತ್ಯಂತ ಮಹತ್ವದ ಅಧ್ಯಾಯ ಇವತ್ತಿರ್ತದೆ. ಒಂದು ನೋಟ್ಬುಕ್ಕು, ನಿಮ್ಮ ಕೈಲಿ ಪೆನ್ನು, ಹಾಗೆ ನಿಮ್ಮ ಚಿತ್ತ ಇತ್ತವಿರಲಿ. ಓಕೆ. ಹಾಗೆ ಇನ್ನು ಅವರು ಪೂಜಿಸುವಂತಹ ಮರ, ಪ್ರಾಣಿ, ಪಕ್ಷಿಗಳನ್ನು ಸಹಿತ ನಾನು ಹೇಳಿದ್ದೆ. ಇಲ್ಲಿ ನರಬಲಿಯ ಬಗ್ಗೆ ಅವ್ರಿಗೆ ಗೊತ್ತಿತ್ತು ಅಂತ ಹೇಳಿದ್ದೆ. ಪ್ರಾಣಿ ಡುಬ್ಬದ ಗೂಳಿ ಅಂತ ಹೇಳಿದ್ದೆ. ಇಲ್ಲಿ ಮರ ಅಂತಿದೆ. ಅವರು ಪೂಜಿಸ್ತಕ್ಕಂತಹ ಮರ ಅಂತ ಬಂದರೆ, ಅವರು ಪೂಜಿಸುವಂತಹ ಮರ ಅಂತ ಪ್ರಶ್ನೆ ಇತ್ತು ಅಂತಂದರೆ ಅರಳಿ ವೃಕ್ಷ. ಯಾವ ವೃಕ್ಷ ರೀ? ಅರಳಿ ವೃಕ್ಷ. ಪ್ರಾಣಿ ಅಂತ ಬಂದರೆ ಡುಬ್ಬದ ಗೂಳಿ, ಪಕ್ಷಿ ಅಂತ ಬಂದರೆ ಪಾರಿವಾಳ. ಅವರಿಗೆ ಗೊತ್ತಿದ್ದದ್ದು ನರಬಲಿ. ಮುಂದೆ ಮತ್ತೆ ಬಲಿ ಅನ್ನೋ ಪದ ಬರ್ತದೆ. ಅದರದ್ದು ಯಾವ ಬಲಿ ಆಗಿರ್ತದೆ ನೋಡೋಣ. ಹಾಗೆ ಅವರ ಆಂತರಿಕ ವ್ಯವಹಾರಗಳ ಬಗ್ಗೆ ನೋಡಬೇಕಾಗಿತ್ತು. ಸಿಂಧೂ ನಾಗರಿಕತೆಯ ಜನರು ಕೆಲವಷ್ಟು ವಸ್ತುಗಳನ್ನು ಬೇರೆ ಕಡೆಯಿಂದ ತರಿಸ್ಕೊಳ್ತಿದ್ರು. ವಸ್ತುಗಳು ಅಂತ ಬಂದಾಗ ಆರೋಗ್ಯದ ದೃಷ್ಟಿಯಿಂದ, ವಸ್ತುಗಳು ಅಂತ ಬಂದಾಗ ಅವರು ನಿರ್ಮಾಣ ಮಾಡ್ತಕ್ಕಂತಹ ಮನೆಗಳ ಬಗ್ಗೆ, ವಸ್ತುಗಳಂತ ಬಂದಾಗ ಅವರು ಬಳಸ್ತಕ್ಕಂತಹ ಲೋಹಗಳ ಬಗ್ಗೆ ಸ್ವಲ್ಪ ನಮಗೆ ಪರಿಜ್ಞಾನ ಇರಬೇಕಾಗ್ತದೆ ಪರೀಕ್ಷಾ ದೃಷ್ಟಿಯಿಂದ. ಮೊದಲನೇದಾಗಿ ಇಲ್ಲಿ ನೋಡ್ರಿ, ಆಂತರಿಕ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಆರೋಗ್ಯದ ದೃಷ್ಟಿಯಿಂದ ಅವರೆಲ್ಲ ಏನು ಮಾಡ್ತಿದ್ರು ಅಂತಂದರೆ, ಕೆಲವಷ್ಟು ಸ್ಥಳಗಳಿಂದ, ಉದಾಹರಣೆಗೆ ಹಿಮಾಲಯ, ಈ ಹಿಮಾಲಯ ಪರ್ವತಗಳಿಂದ ಅವರು ಆಯುರ್ವೇದ ಸಸ್ಯಗಳನ್ನು, ಯಾವ ಸಸ್ಯಗಳು? ಆಯುರ್ವೇದ ಸಸ್ಯಗಳನ್ನು ಆಂತರಿಕ ವ್ಯವಹಾರವಾಗಿ ಮಾಡ್ತಿದ್ರು ಅನ್ನೋ ನೆನಪಿರಲಿ. ಹಾಗೆ ಇದರ ಜೊತೆಗೆ ಸ್ವಲ್ಪ ಹಾಗೆ ಮ್ಯಾಪ್ ನೋಡಿಬಿಡೋಣ. ಒಂದು ಕಚ್ಚಾ ಆಕೃತಿ ಇರಲಿ. ಒಂದು ಕಚ್ಚಾ ಆಕೃತಿ ಯಾಕೆ ಇರಲಿ. ಹಿಮಾಲಯ ಪರ್ವತಗಳಿಂದ, ಹಾಗೆ ನಂತರ ರಾಜಸ್ಥಾನದ ಭಾಗದಿಂದ, ಯಾವ ಭಾಗದಿಂದ ರೀ?
ರಾಜಸ್ಥಾನ ಭಾಗದಿಂದ ಏನು ತರಿಸ್ತಿದ್ರು. ಸೊ ಹಾಗೆ ಗುಜರಾತ್ ಭಾಗದಿಂದ ಏನು ವಸ್ತುಗಳು ಬರ್ತಿದ್ವು. ಸೊ ಜೊತೆಗೆ ನಮ್ಮ ಕರ್ನಾಟಕದ ಕೋಲಾರ, ಕರ್ನಾಟಕ ಭಾಗದಿಂದ ಕೋಲಾರ, ಹಾಗೆ ಈ ಕಡೆ ಅಫ್ಘಾನಿಸ್ತಾನ್ ಭಾಗದಿಂದ ಬದಕಿಸ್ತಾನ, ಬಾಲ್ಕೋಟ ಭಾಗದಿಂದ. ಸೊ ಒಟ್ಟು ಸುಮಾರು ಈ ಒಂದು 5-6 ಸ್ಥಳಗಳಿಂದ ಕೆಲವಷ್ಟು ವಸ್ತುಗಳು ಬರ್ತಿದ್ವು. ಇಲ್ಲೇ ರಾಜಸ್ಥಾನದಿಂದ ಅಂತ ಬಂದಾಗ ತಾಮ್ರ ಮತ್ತು ಪ್ರಸಕ್ತ ಶಿಲೆಯನ್ನು ತರಿಸ್ತಿದ್ರು. ಎಲ್ಲಿಂದ್ರ ರೀ ರಾಜಸ್ಥಾನದ ಭಾಗದಿಂದ ರಾಜಸ್ಥಾನದ ಭಾಗದಿಂದ ಸೊ ಇಂಥ ವಸ್ತುಗಳನ್ನು ತರಿಸಿದ್ರು. ಅಂದರೆ ಸೊ ತಾಮ್ರ ಮತ್ತು ಪ್ರಸಕ್ತ ಶಿಲೆ ಅಂತ ಹೇಳ್ತಾರೆ. ಸೊ ಗುಜರಾತ್ ಭಾಗದಿಂದ ಸೊ ನಿಮಗೆ ವಿದ್ಯಾರ್ಥಿಗಳೇ, ಒಂದು ಹಿಮಾಲಯ ಪರ್ವತದಿಂದ ಆಯುರ್ವೇದ ಸಸ್ಯಗಳನ್ನು, ರಾಜಸ್ಥಾನದಿಂದ ತಾಮ್ರ ಮತ್ತು ಪ್ರಸಕ್ತ ಶಿಲೆಯನ್ನು, ಹಾಗೆ ಗುಜರಾತ್ ಭಾಗದಿಂದ. ಸೊ ವೆರಿ ಇಂಪಾರ್ಟೆಂಟ್ ವಿದ್ಯಾರ್ಥಿ ಮಿತ್ರರೇ, ಒಂದು ನಿಮಿಷ ಹಾಗೆ ನೋಟ್ಸ್ ಮಾಡ್ತಾ ಇರಿ. ಆ ನೋಟ್ಸ್ನೊಂದಿಗೆ ನಿಮ್ಮ ಕೆಲವಷ್ಟು ವಿಷಯಗಳು ನಿಮ್ಮ ಜೊತೆಗೆ ಇದ್ದೇ ಇರ್ತವೆ. ಸೊ ತೇಗದ ಮರ, ಸೊ ತೇಗ ಅಂತ ಕರಿತೀವಿ, ನಮಗೆಲ್ಲ ಗಂಧದ ಗುಡಿ ಗೊತ್ತಿರ್ತದ. ಸೊ ತೇಗದ ಮರ. ಇನ್ನು ಜೊತೆಗೆ ಕರ್ನಾಟಕದ ಕೋಲಾರದಿಂದ ಚಿನ್ನ. ಎಸ್, ಹಾಗೆ ಮುಂದುವರಿದು ಸೊ ಹೇಳಿದೆ ನಾನು ಅಫ್ಘಾನಿಸ್ತಾನ್ ಕಲರ್ ಬೇರೆ, ಅಫ್ಘಾನಿಸ್ತಾನ್ ಭಾಗದಿಂದ ಹಾಗೆ ಸತು ಮತ್ತು ಬೆಳ್ಳಿ ಅಂತ ಹೇಳ್ತಾರೆ. ಸತು ಮತ್ತು ಬೆಳ್ಳಿ ಒನ್ಸ್ ಅಗೇನ್ ಹೇಳ್ತಾ ಹೋಗ್ತೀನಿ. ಬದಕಸ್ತಾನ್ ನೋಡ್ರಿ, ಬದಕಸ್ತಾನ್. ಸೊ ಈ ಬದಕಸ್ತಾನದಿಂದ ಕಾಗೆ ಬಂಗಾರ, ಡೂಪ್ಲಿಕೇಟ್ ಕಾಗೆ ಬಂಗಾರ, ಬದಕಸ್ತಾನದಿಂದ ಕಾಗೆ ಬಂಗಾರ. ಸೊ ಬಾಗಲಕೋಟ ಅಲ್ಲ, ಬಾಲಕೋಟ. ಎಸ್, ಬಾಗಲಕೋಟೆ ಅಲ್ಲ. ಸೊ ಇಲ್ಲಿಂದ ಶಂಖಗಳು, ಇನ್ನೂ ಸಾಕಷ್ಟು ಸ್ಥಳಗಳು ಬರ್ತಾವೆ, ಅದರಲ್ಲಿ ಇಂಪಾರ್ಟೆಂಟ್ ಇವು. ಸೊ ಒನ್ಸ್ ಅಗೇನ್, ಹಿಮಾಲಯದಿಂದ ಆಯುರ್ವೇದ ಸಸ್ಯಗಳನ್ನು ಆರೋಗ್ಯದ ಹಿತದೃಷ್ಟಿಯಿಂದ, ಹಾಗೆ ರಾಜಸ್ಥಾನದ ಭಾಗದಿಂದ ತಾಮ್ರ ಮತ್ತು ಪ್ರಸಕ್ತ ಶಿಲೆಯನ್ನು, ಗುಜರಾತ್ ಭಾಗದಿಂದ ತೇಗದ ಮರಗಳನ್ನು, ಕರ್ನಾಟಕದ ಎಕ್ಸಾಮಿಗೆ ಬಂದದೆ ಇದು, ಯಾಕೆ ಉಳಿದು ಬಂದಿಲ್ಲ ಅನ್ರಿ, ಎಲ್ಲವೂ ಎಕ್ಸಾಮಿಗೆ ಬಂದಿರವೆ. ಸೊ ಹೀಗಾಗಿ ಕರ್ನಾಟಕದ ಕೋಲಾರದ ಭಾಗದಿಂದ ಚಿನ್ನವನ್ನ, ಹಾಗೆ ಅಫ್ಘಾನಿಸ್ತಾನ್. ಸೊ ಇವಾಗಲೇ ಇಲ್ಲಿ ಮಾರ್ಕ್ ಮಾಡಿದ್ನಲ್ಲ ಹಿಂಗೆ, ಈ ಅಫ್ಘಾನಿಸ್ತಾನ್ ಭಾಗದಿಂದ ಸತು ಮತ್ತು ಬೆಳ್ಳಿಯನ್ನು ತರಿಸ್ತಿದ್ರು. ಹಾಗೆ ಬದಕಸ್ತಾನ್ ಎಂಬ ಭಾಗದಿಂದ ಕಾಗೆ ಬಂಗಾರ. ಸೊ ಹೆಚ್ಚಾನೆಚ್ಚು ಗ್ರಾಮೀಣ ಸಗಡಿನೊಳಗೆ ಆಡೋ ಭಾಷೆ ಒಳಗೆ ಬೈತಿರ್ತಾರೆ. ಸೊ ಕೆಲವಷ್ಟು ಜನ ಅದರ ಬಗ್ಗೆ ಮಾತಾಡ್ತಿರ್ತಾರೆ. ಸೊ ಹಾಗೆ ಬಾಲಕೋಟ ಭಾಗದಿಂದ ಶಂಖಗಳನ್ನು ತರಿಸ್ತಿದ್ರು. ಇವು ಇವರ ಆಂತರಿಕವಾಗಿರ್ತಕ್ಕಂತಹ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ವಸ್ತುಗಳು ವಿದ್ಯಾರ್ಥಿ ಮಿತ್ರರೇ. ಸೊ ಹಾಗೆ ಇಲ್ಲಿ ವಿಶೇಷತೆಗಳು ಅಂತ ಕೊಟ್ಟಿದೆ. ಏನು ವಿಶೇಷತೆಗಳು ಅಂತಂದ್ರೆ, ಸೊ ವಿಶೇಷತೆಗಳು ಏನು ಇರ್ಬೋದು, ಇಲ್ಲಿ ಒಂದು ಪದ ಅದ, ಮೆಲುಹು ಅಂತ ಪದ ಅದೇ. ಮೆಲುಹ ಸಂಸ್ಕೃತಿ ಭಾಳ ಈಸಿ ತಿಳ್ಕೊಂಡ್ಬಿಡ್ರಿ, ಎಕ್ಸಾಮಿಗೆ ಬಂದಿರೋದು. ಮೆಸೊಪೋಟಿಮಿಯನ್ನರು ಯಾರ್ರಿ ಮೆಸೊಪೋಟಿಮಿಯನ್ನರು ನಮ್ಮ ಸಿಂಧೂ ನಾಗರಿಕತೆಯನ್ನು ಮೆಲುಹ ಸಂಸ್ಕೃತಿ ಅಂತ ಕರೀತಿದ್ರು. ಹಾಗಾದರೆ ಮೆಲುಹ ಎಂದರೆ ಫಲವತ್ತಾದ ಭೂಮಿ ಅಥವಾ ಮಣ್ಣು. ಏನಂತ್ರಿ? ಫಲವತ್ತಾದ. ಕ್ಲಿಯರ್ ಆಗಿ ತಿಳ್ಕೊಳ್ರಿ, ಫಲವತ್ತಾದ ಭೂಮಿ. ಹೌದಲ್ಲ ನಮಗೇನದವ್ರಿ? ಸಪ್ತ ಸಿಂಧುಗಳಿವೆ. ಎಷ್ಟದವಂತ? ಸಪ್ತ ಸಿಂಧುಗಳು.
ಕರಿತೀವಿ ನಾವು. ಸಿಂಧೂ ನದಿಯ ಕೆಲವಷ್ಟು ಸುತ್ತಕ ಉಪನದಿಗಳಂತ ಏನು ಕರಿತೀವಲ್ಲ, ಸಪ್ತ ಸಿಂಧು ಅಂತ ಕರಿತೀವಿ. ಅವುಗಳ ಕೋಡ್ ವರ್ಡ್ ಹೇಳ್ತೇನೆ ನಾನು. ಈ ನಂತರದಲ್ಲಿ ಆರ್ಯರ ಆಗಮನ ಆಯಿತು ಅಂತಂದ್ರೆ ಅಲ್ಲಿ ಬರ್ತಕ್ಕ ಈ ಆರ್ಯರು ಬಂದು ಮೊದಲಿಗೆ ಎಲ್ಲಿ ನೆಲೆಸಿದ್ರು, ಅವುಗಳ ಸ್ಥಾನ ಏನು, ಮುಂಚೆ ಸರಸ್ವತಿ ನದಿ, ನಂತರದಲ್ಲಿ ಗಂಗಾ ನದಿ ಏನು ಎತ್ತ, ಕೆಲವಷ್ಟು ಕೋಡ್ ವರ್ಡ್ಗಳ ಮೂಲಕ ನೋಡೋಣ. ಈ ಸದ್ಯಕ್ಕೆ ಮಾತ್ರ ಇಷ್ಟು ತಿಳ್ಕೊಳ್ರಿ. ಸೊ ವಿಶೇಷತೆಗಳಲ್ಲಿ ಮೆಸೊಪೊಟೇಮಿಯನ್ನರು ನಮ್ಮ ನಾಗರಿಕತೆಯನ್ನು ಮೆಲುಹ ಸಂಸ್ಕೃತಿ ಎನ್ನುತ್ತಿದ್ದರು. ಮೆಲುಹ ಸಂಸ್ಕೃತಿ ಎಂದರೆ ಫಲವತ್ತಾದ ಭೂಮಿಯನ್ನು ಹೊಂದಿದಂತಹ ಒಂದು ನಾಗರಿಕತೆ ಅಂತ ಅರ್ಥ. ಇಲ್ಲಿದೆ ನೋಡ್ರಿ, KAS ಎಕ್ಸಾಮ್ ಲೆವೆಲಿಗೆ ಕೇಳುವಂಥದ್ದು ಇದು. ಬರೀ ಇರೋದು ಒಂದ ಪದ, ಕೇಳುವುದೆಲ್ಲತ್ತೆ KAS ಅಂತೆ. ಎಣಿಕೆ ಪದ್ಧತಿ 16ರ ಗುಣಕ ಅಂತ ಹೇಳ್ತಾರ. ಎಷ್ಟರ ಗುಣಕ ರೀ? 16ರ ಗುಣಕ ಪದ್ಧತಿ ಗೊತ್ತಿತ್ತು ಇವರಿಗೆ. ಒಂದು ಮುತ್ತಿನ ಕಥೆಯನ್ನು ಏನು ಚಲನಚಿತ್ರ ನೋಡಿದ್ರಿ ಅಂದ್ರೆ ಗೊತ್ತಾಗ್ತದೆ ನಿಮಗೆ. ಅವರು ಮುತ್ತುಗಳನ್ನು 1 2 3 4 5 6 7 ಒಂದು ಕೈ ಬಿಡ್ತಿದ್ರು, ಮುಂದಿನ ಸಂಖ್ಯೆಗಳು ಗೊತ್ತಿರಲಿಲ್ಲ ಅವರಿಗೆ. ಸೊ ನಾಗರಿಕತೆಯ ಬಗ್ಗೆ ಬಂದಾಗ ಅಳತೆ ಪಟ್ಟಿಗಳನ್ನು ನೋಡಿದೀವಿ ನಾವು. ಕಂಚಿನ ಅಳತೆ ಪಟ್ಟೆ, ತಾಮ್ರದ ಅಳತೆ ಪಟ್ಟೆ ಅಂತೇಳಿ ಪ್ರಾರಂಭದಲ್ಲೇ ಹೇಳ್ತಾ ಇದ್ದೆ ನಾನು. ನಮ್ಮ ನಾಗರಿಕತೆಗೆ ಏನಿತ್ತು ಅಂದರೆ ಗಣಿತೀಯ ಕ್ರಿಯೆ ಗೊತ್ತಿತ್ತು. ಹೀಗಾಗಿ ಆ ಗಣಿತೀಯ ಕ್ರಿಯೆಗೆ ಒಂದು ಉದಾಹರಣೆ ಎಂಬಂತೆ ಇವರಿಗೆ ಎಣಿಕೆ ಪದ್ಧತಿ ಗೊತ್ತಿತ್ತು. ಅದು ಎಷ್ಟರ ಗುಣಕದಲ್ಲಿ? ಎಸ್, ವೆರಿ ಇಂಪಾರ್ಟೆಂಟ್. 16ರ ಗುಣಕದಲ್ಲಿ ನಮಗೆ ಎಣಿಕೆ ಪದ್ಧತಿ ಗೊತ್ತಿತ್ತು ಅಂತ ಹೇಳ್ತಾರೆ. ವಿದ್ಯಾರ್ಥಿ ಮಿತ್ರರೇ, ಮತ್ತೊಂದು ಸಾರಿ ಹೇಳಿಕತ್ತೀನಿ. ಸೊ ವಿಶೇಷವಾಗಿರ್ತಕ್ಕಂಥ ಕಾಲಮ್ಗಳಲ್ಲಿ ಮೆಲುಹ ಸಂಸ್ಕೃತಿ ಕರೆದವರು ಮೆಸೊಪೊಟೇಮಿಯನ್ನರು. ಮೆಲುಹ ಎಂದರೆ ಫಲವತ್ತಾದ ಭೂಮಿ ಅಥವಾ ಮಣ್ಣು ಅಂತ ಅರ್ಥ ಆಗ್ತದೆ. ಹಾಗೆ ವಿಶೇಷ ಕಾಲಮ್ನೊಳಗೆ ಎಣಿಕೆ ಪದ್ಧತಿ ನಮ್ಮ ನಾಗರಿಕತೆಗೆ ಗೊತ್ತಿತ್ತು. ಸೊ ಅದು ಎಷ್ಟು ಅಂತ ಕೇಳಿದಿರಿ? 16ರ ಗುಣಕ. ಸ್ವಲ್ಪ ಮುಂದೆ ಹೋಗೋಣ. ಎಷ್ಟು ಇಲ್ಲಿಷ್ಟು ಮಹತ್ವದ ಅಂಶಗಳು ಅಂತ ಕೊಟ್ಟಿದೆ. ಇಂಪಾರ್ಟೆಂಟ್, ಅಧ್ಯಯನದ ದೃಷ್ಟಿಯಿಂದ ವೆರಿ ಇಂಪಾರ್ಟೆಂಟ್. ನಮ್ಮ ಹರಪ್ಪ ಅಥವಾ ಸಿಂಧೂ ನಾಗರಿಕತೆಯ ಲಿಪಿ ಮತ್ತು ಅದರ ಅಧ್ಯಯನ ಅಂತಿದೆ. ನಮ್ಮ ಲಿಪಿ ಗೊತ್ತದೆ ಎಲ್ಲರಿಗೂ. ಹೆಂಗೆ ಹೋಗುದ್ರಿ? ಬಲದಿಂದ ಎಡಕ್ಕೆ ಹಿಂಗೆ ಬಂದುಬಿಡೋದು. ಬಲದಿಂದ ಎಡಕ್ಕೆ, ಮತ್ತೆ ಎಡದಿಂದ ಬಲಕ್ಕೆ, ಬಲದಿಂದ ಎಡಕ್ಕೆ ಹೋಗೋದು, ಎಡದಿಂದ ಮತ್ತೆ ಬಲಕ್ಕೆ ಹೋಗೋದು, ಹಿಂಗಿತ್ತು. ಹಾಗಾದ್ರೆ ಆ ಲಿಪಿ ಯಾವುದು ಅಂತ ಕೇಳಿದ್ರ ಚಿತ್ರಲಿಪಿ. ಯಾವ ಲಿಪಿ ರೀ ಅದು? ಯಾವ ಲಿಪಿ? ಚಿತ್ರಲಿಪಿ ಅಂತ ಕರೀತಾರೆ. ಎಸ್, ಇವುಗಳ ಬಗ್ಗೆ ಅಧ್ಯಯನ ಮಾಡಿ ಮೊದಲಿಗೆ ತಿಳಿಸಿದವರು ಯಾರು ಅಂತ ಕೇಳಿದ್ರೆ ನಿನ್ನೆ ಹೇಳಿದೆ, ಫಾದರ್ ಹೆರಾಸ್. ಫಾದರ್ ಹೆರಾಸ್. ಹಾಗೆ ಹರಪ್ಪ ಲಿಪಿಗಳ ಬಗ್ಗೆ ಹೆಚ್ಚು ಅಧ್ಯಯನವನ್ನು ನಡೆಸಿದವರು ಯಾರು ಅಂತ KASಗೆ ಪ್ರಶ್ನೆ ಆಗಿದೆ. ನಿನ್ನೆ ಹೇಳಿದೆ, ಐರಾವತ್ ಮಹದೇವನ್. ಎಸ್, ಮತ್ತೊಂದು ಸಾರಿ ಹೇಳಿಕತ್ತಿದ್ದೇನೆ. ಬಲದಿಂದ ಎಡಕ್ಕೆ ಬರೆಯೋದು, ಎಡದಿಂದ ಬಲಕ್ಕೆ ಬರೆಯೋದು. ಆ ಲಿಪಿ ಯಾವುದಂದ್ರೆ ಚಿತ್ರಲಿಪಿ ಅಂತ. ಸೊ ಇದರ ಬಗ್ಗೆ ಹೆಚ್ಚು ಅಧ್ಯಯನ ಕೈಗೊಂಡವರು ಅಂತ ಕೇಳಿದ್ರ ಐರಾವತ್ ಮಹಾದೇವನ್ನ. ಇದನ್ನು ಮೊದಲ ಬಾರಿಗೆ ಓದಿ ಅರ್ಥೈಸಿದವರು ಅಂತ ಕೇಳಿದ್ರ ಫಾದರ್ ಹೆರಾಸ್. ಎಸ್, ಹಾಗೆ ಇತ್ತೀಚೆಗೆ ಒಂದು ನೆಲೆಯನ್ನ ಪತ್ತೆ ಹಚ್ಚಿದೆ. ಅದು 1997ನೇ ವರ್ಷ, ಸ್ಥಳ ರಾಕಿಗರ್. ಆ ವ್ಯಕ್ತಿ ಯಾರು ಅಂತ ಕೇಳಿದ್ರೆ ಆಚಾರ್ಯ ಭಗವಾನ್ ದೇವ್. ಹಾಗಾದರೆ ಈ ರಾಕಿಗರ್ ಎಲ್ಲಿದೆ ಎಂದರೆ ಹರಿಯಾಣ. ಯಾವ ರಾಜ್ಯ? ಹರಿಯಾಣ ರಾಜ್ಯ. ಎಸ್, ಹಾಗೆ ನಿನ್ನೆ ದಿನ ಹೇಳ್ತಾ ಇದ್ದೆ ಧೋಲ್ವೀರದ ಬಗ್ಗೆ ಬಹಳ ವಿಶೇಷ ಇದೆ ಅಂತೇಳಿ. ಇಲ್ಲದ ನೋಡ್ರಿ, 2021 ನಮ್ಮ ದಿನಮಾನಗಳು. ಈ ವರ್ಷ ಧೋಲ್ವೀರ ಅಂತಕ್ಕಂಥ ಸ್ಥಳವನ್ನು, ಅಂದರೆ ಪ್ರಸ್ತುತ ಭಾರತದಲ್ಲಿ ಸಿಂಧೂ ನಾಗರಿಕತೆಗೆ ಸಂಬಂಧಪಟ್ಟಂತಹ ಅತಿ ದೊಡ್ಡ ನೆಲೆ ಯಾವುದೆಂದರೆ ಧೋಲ್ವೀರ. ಅದೇ ಧೋಲ್ವೀರ ಸ್ಥಳವನ್ನು 2021ಕ್ಕೆ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿಸಿದೆ. ಎಷ್ಟನೆಯ ಸ್ಥಳ? ಅದೇ ಇಂಪಾರ್ಟೆಂಟ್. 40ನೇಯದು. ಎಷ್ಟನೇದ್ರಿ ಇದು? 40ನೇಯದು. ಯಾವ ವರ್ಷ? 2021. ಓಕೆ. ಹಾಗೆ ಈ ನಮ್ಮ ಹರಪ್ಪ ಮಾದರಿಯ ಲಿಪಿಗೆ ಸಮನಾಗಿರ್ತಕ್ಕಂತಹ ಲಿಪಿ ಯಾವುದು? ಸಮೀಪವಾಗಿರೋ ಲಿಪಿ ಯಾವುದು ಅಂದರೆ
ದ್ರಾವಿಡ ಲಿಪಿ. ಯಾವ ಲಿಪಿ? ಯಾವ ಲಿಪಿ? ದ್ರಾವಿಡ ಲಿಪಿ. ಒನ್ಸ್ ಅಗೇನ್ ಹೇಳ್ತಾ ಇದ್ದೀನಿ. ಸೊ ಲಿಪಿಗಳು ಅಂತ ಬಂದಾಗ, ಅದರ ಅಧ್ಯಯನ ಅಂತ ಬಂದಾಗ ಇಬ್ಬರ ಹೆಸರು ನೆನ್ಪಿಟ್ಕೊಳ್ರಿ. ಒಬ್ರು ಫಾದರ್ ಹೆರಾಸ್, ಹಾಗೆ ಇನ್ನೊಬ್ಬರು ಐರಾವತ್ ಮಹಾದೇವನ್. ಇವರು ಹೆಚ್ಚು ಅಧ್ಯಯನ ಕೈಗೊಂಡವರು, ಇವರು ಮೊದಲಿಗೆ ಓದಿ ಅರ್ಥೈಸ್ಕೊಂಡವರು. ಸೊ ನಂತರದೊಳಗೆ ಇತ್ತೀಚೆಗೆ ಒಂದು ಸ್ಥಳ ಸಿಗ್ತದೆ ಅಂತೆ, ಅದು ರಾಕಿಗರ್. ಯಾವ ಘರ? ರಾಕಿಗರ್. ಅದು ಎಲ್ಲಿದೆ? ಹರಿಯಾಣ ರಾಜ್ಯದೊಳಗಿದೆ. ಅದನ್ನು ಯಾರು ಪತ್ತೆ ಹಚ್ಚಿದ್ರು? ಆಚಾರ್ಯ ಭಗವಾನ ದೇವ. ಓಕೆ. ಧೋಲ್ವಿರಾ ಅನ್ನೋ ಸ್ಥಳ 2021ಕ್ಕೆ ವಿಶ್ವ ಪಾರಂಪರಿಕ ತಾಣಗಳ ಪಟ್ಟಿಗೆ ಸೇರಿದೆ. ಎಷ್ಟನೆಯ ಸ್ಥಳವಾಗಿ? 40ನೆಯ ಸ್ಥಳವಾಗಿ. ಹರಪ್ಪ ಲಿಪಿಗೆ ಸಮೀಪದ ಲಿಪಿ ಯಾವುದೆಂದರೆ ದ್ರಾವಿಡ ಲಿಪಿ. ಇಷ್ಟು ಅಂಶಗಳು ನಾವು ನಿನ್ನೆ ದಿನ, ಇನ್ನೂ ಸಮಯ ಉಳಿದಿತ್ತು, ಸೊ ಸಮಯ ಮುಗಿದಿತ್ತು. ಇವತ್ತಿನ ದಿನ ಸಮಯ ಚೆನ್ನಾಗಿದೆ, ಬೇಗ ಪ್ರಾರಂಭವಾಗಿದೆ. ಎಸ್. ಹಾಗೆ ನೆಗೆಟಿವ್ ಪ್ರಶ್ನೆಗಳನ್ನು ಮಾಡೋ ಸಂದರ್ಭದಲ್ಲಿ, ನೆಗೆಟಿವ್ ಪ್ರಶ್ನೆ ಅಂದರೆ ಇಲ್ಲ ಅಂತ ಲಾಸ್ಟಿಗೆ ಬರ್ತದೆ. ಯಾವುದು ಗೊತ್ತಿರಲಿಲ್ಲ, ಯಾವುದರ ಬಗ್ಗೆ ಅರಿವಿರಲಿಲ್ಲ, ಏನನ್ನು ಬಳಸ್ತಾ ಇರಲಿಲ್ಲ. ಸೊ ಇಲ್ಲ ಅನ್ನುವಂಥ ನೆಗೆಟಿವ್ ಪ್ರಶ್ನೆಗಳು ಬಂತು ಅಂದರೆ ಸಾಕಷ್ಟು ಸಾರಿ ಎಕ್ಸಾಮಿಗೆ ಇವನು ಕೇಳ್ಯಾರ ಗೊತ್ತಿರೋದವುಗಳು ಅಂತ. ಏನೇನು ಗೊತ್ತಿರಲಿಲ್ಲ? ಮೂರ್ಖ ಗೊತ್ತಿರಲಿಲ್ಲ ಅಂತ ನೆನ್ಪು. ಮೂರ್ಖ ಅಲ್ಲ, ಮತ್ತು ಕಬ್ಬು, ಕಬ್ಬಿನ ಕುದುರೆ, ಅದರ ಜೊತೆಗೆ ಸ್ವಲ್ಪ ಮತ್ತೊಂದಿಷ್ಟು ಅಧ್ಯಯನಕ್ಕೆ ಹೋಗ್ಯಾರ. ಮುಂದೆ ಸಿಂಹ ಮತ್ತು ಜಿರಾಫೆಗಳ ಬಗ್ಗೆ ಅರಿವಿರಲಿಲ್ಲ ಅಂತೆ. ಸೊ ಇದು ಕೂಡ ಎಕ್ಸಾಮಿಗೆ ಕೇಳ್ಯಾರ. ಇವನು ಬಿಟ್ರಿ, ಇವನ್ನ ಬರ್ಬರ್ತ ಕೈ ಬಿಟ್ಕೋ ಅಂತ ಬಂದು ಎಲ್ಲಿಗೆ ಬಂದಿದ್ರು ಅಂದ್ರೆ ಲಾಸ್ಟ್ ಟೈಮ್ಗೆ ಹಿಂದೆ ಆಪ್ಷನ್ ಒಳಗೆ ಕೊಟ್ಟಿದ್ರು ಜಿರಾಫೆ ಬಗ್ಗೆ, ಆಪ್ಷನ್ ಆಗಿತ್ತು, ಅದು ಗೊತ್ತಿಲ್ಲ ಅಂತ ಹಾಕಿ ಬರಬೇಕಾಗ್ತದೆ. ಇನ್ನು ಏಕೈಕ ನಗರ. ಅದಕ್ಕೆ ಏಕೈಕ ನಗರ ಅಂದ್ರೆ ಬೆಂಕಿಯಿಂದ ನಾಶವಾಗಿರ್ತಕ್ಕಂತಹ ಏಕೈಕ ನಗರ ಮೊಹೆಂಜೋದಾರೋ ಅಂತ ಬಂತು ಅಂತಂದ್ರೆ ನದಿ ಪ್ರವಾಹದಿಂದ ನಾಶ ಆಗ್ಯದ. 7 ಸಾರಿ ನಿರ್ಮಾಣ ಆಗ್ಯದ, 7 ಸಾರಿ ನಾಶ ಆಗ್ಯದ ನದಿ ಪ್ರವಾಹದಿಂದ. ಹಂಗೆ ಮತ್ತೊಂದು ನಗರ ನಾಶ ಆಗ್ಯದ. ಎದರಿಂದ ಅಂದ್ರೆ ಬೆಂಕಿಯಿಂದ. ಆ ಸ್ಥಳ ಯಾವುದು ಅಂದರೆ ಕೋಟ್ಜಿ ಅಂತ ಕರೀತಾರೆ. ಕೋಟ್ಜಿ ಏನ್ರಿ ಅದು? ಕೋಟ್ಜಿ. ಎಸ್. ಹಾಗೆ ಕೆಲವಷ್ಟು ತಾಮ್ರದ ರಥಗಳು ಸಹಿತ ಕಂಡು ಬಂದವಂತ. ಎಲ್ಲೇ ಅಂದರೆ ದೈಮಾಬಾದ. ಯಾಬಾದ? ದೈಮಾಬಾದ. ಈ ಒಂದೊಂದು ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಇರ್ತಾವ. ಸ್ವಲ್ಪ ಓದಬೇಕಾದ್ರೆ ಈಸಿಯಾಗಿ ಸರಳವಾಗಿ ತೊಗೊಂಡು ಸ್ವಲ್ಪ ನೆನ್ಪಿಟ್ಕೊಂಡು ಪ್ರಯತ್ನ ಮಾಡಿಬಿಡ್ರಿ. ಇಲ್ಲಿ ದೀರ್ಘವಾಗಿ ಆಳವಾಗಿ ಅಧ್ಯಯನ ಕೇಳಿದು ಸಂಶೋಧನೆಗೆ ನಿಂದರಬೇಡ್ರಿ. ನಮಗೆ ಬೇಕಾಗಿರೋ ಸಣ್ಣದೊಂದು ಜಾಬು ಬಿಟ್ಟರೆ ದೊಡ್ಡದೊಂದು ಜಾಬು. ಎಸ್. ಮೆಸೊಪೋಟಿಮಿಯನ್ನರು ಈ ಸಂಸ್ಕೃತಿಯನ್ನು ಮೆಲುಹ ಸಂಸ್ಕೃತಿ ಎಂದು ಕರೆದಿದ್ದಾರೆ. ಒನ್ಸ್ ಅಗೇನ್ ಮುಂದುವರಿದು ನೋಡ್ರಿ. ನನಗೆ ಬೇಕಾಗಿದ್ದ ಇದು, ನಿಮಗೆ ಬೇಕಾಗಿದ್ದದ್ದ ಇದು. ಸೊ ಅವನ್ನೇನಿನ್ನ ಜಾಸ್ತಿ ನೋಡ್ತಾ ಕೊಡೋದು ಬೇಡ. ಹೊಸ ಅಧ್ಯಾಯಕ್ಕೆ ಹೊಸ ಹೆಜ್ಜೆ ಇಟ್ಟು ಬಿಡೋಣ. ಭಾರತಕ್ಕೆ ಆರ್ಯರ ಆಗಮನ. ಕ್ಲಾರಿಫಿಕೇಶನ್ ತೊಗೊಂಡು ಬಿಡ್ರಿ. ಪ್ರಶ್ನೆ ಬಂದದ, ಆರ್ಯರನ್ನು ಭಾರತಕ್ಕೆ ಕರೆತಂದವರಾರು ಅಂತ ಬಂದದ. ಆಪ್ಷನ್ ಇರ್ತದೆ, ಅಗಸ್ತ್ಯ ಮುನಿ, ಶಾಕ್ಯ ಮುನಿ ಅಂತ ಇನ್ನೊಂದೆರಡು ಇರ್ತಾವೆ. ಅಲ್ಲಿ ಯಾರು ಶಾಕ್ಯ ಮುನಿನ ಹಾಕಬೇಡ್ರಿ. ಶಾಕ್ಯ ಮುನಿ ಯಾರಂದ್ರೆ ನಮ್ಮ ಗೌತಮ ಬುದ್ಧ ಆಗಿರ್ತಾನೆ. ಈಗ ಉಳಿದವ್ರು ನಮಗೆ ಅಗಸ್ತ್ಯ ಮುನಿ ಅಂತ ಇರ್ತಾರೆ. ಯಾರ್ರಿ? ಅಗಸ್ತ್ಯ ಮುನಿ. ಇವರ ಮೂಲದ ಬಗ್ಗೆ, ಯಾರ ಮೂಲದ ಬಗ್ಗೆ? ಸೊ ಆರ್ಯರ ಮೂಲದ ಬಗ್ಗೆ ಕೆಲವಷ್ಟು ಅಂಶಗಳನ್ನು, ಅಭಿಪ್ರಾಯಗಳನ್ನು ನೋಡ್ತಾ ಹೋಗೋಣ. ಸೊ ಹೊಸದೊಂದು ಪುಟಕ್ಕೆ ಹೋಗೋಣ ಮಿತ್ರರೇ. ಸೊ ಹಾಗೆ ಹೊಸ ಪುಟದೊಂದಿಗೆ ನಿಮ್ಮ ಜರ್ನಿ. ಸೊ ಇದರೊಂದಿಗೆ ಏನು ಹೊಸ ಅಧ್ಯಾಯ, ಹೊಸ ಪುಟ ಅಂದರೆ ಅಭಿಪ್ರಾಯಗಳು. ಯಾವುದರ ಅಭಿಪ್ರಾಯಗಳು? ಆರ್ಯರ ಆಗಮನ. ಆರ್ಯರ ಆಗಮನ. ಸೊ ಇವರ ಬಗ್ಗೆ ಅಭಿಪ್ರಾಯಗಳು. ಯಾವ ಪ್ರಾಯಗಳು? ಅಭಿಪ್ರಾಯಗಳು. ಸೊ ಭಾಳ ನಿಧಾನಕ್ಕೆ ಹೇಳ್ತೀನಿ, ಬರ್ಕೊಳ್ಳೋರು ಅವುಗಳನ್ನು ಬರ್ಕೊಳ್ಬೋದು. ಎಸ್. 1 ಇಲ್ಲೇ ಬರಿತೀನಿ, ಅಲ್ಲೋದ್ರೆ ನಾವು ಕಾಣಕ್ಕಿಲ್ಲ. ಎಸ್. ವಿಲಿಯಂ ಜೋನ್ಸ್. ಒಂದೇದವ್ರು ಯಾರ್ರಿ? ವಿಲಿಯಂ ಜೋನ್ಸ್. ಆರ್ಯರು ಎಲ್ಲಿಂದ ಬಂದರು ಅಂತ ಹೇಳ್ತಾರಂದ್ರೆ ಇವರು ಭಾಳ ಈಸಿ, 2 ಪದದಾಗ ಮುಗಿಸ್ಕೊಂಡ್ಬಿಡೋನು. ಆಗ್ನೇಯ ಯುರೋಪ್. ಯಾವುದ್ರಿ? ಆಗ್ನೇಯ ಯುರೋಪ್. ಮತ್ತೆಲ್ಲಿ ಅಂತ ಹೇಳ್ತಾರ? ಪೂರ್ವ ಯುರೋಪ್ ಅಂತ ಹೇಳ್ತಾರ. ಪೂರ್ವ ಯುರೋಪ್ ಅಂತ ಹೇಳ್ತಾರ. ಸೊ ಒಂದು ಸಾರಿ ನೋಡ್ರಿ, ಲಕ್ಷ್ಯ ಈ ಕಡೆಗಿರಲಿ. ನಮ್ದಂತೂ ಭಾರತ ದೇಶ.
ಸೊ ಈ ಭಾಗ ನಮಗೇನಾಗ್ತದೆ, ವಾಯವ್ಯ ಭಾಗ ಆಗ್ತದೆ. ಐರೋಪ್ಯರಿಗೆ ಈ ಭಾಗ ಏನಾಗ್ತದೆ, ಆಗ್ನೇಯ ಆಗ್ತದೆ. ಸೊ ಅದಕ್ಕೆ ಇಲ್ಲೇನದ, ಆಗ್ನೇಯ ಯುರೋಪ ಅಂತದ. ನಮಗೆ ಈ ಭಾಗ ಪಶ್ಚಿಮ ಭಾಗ ಆಗ್ತದೆ, ಅವರಿಗೆ ನಮ್ಮ ಭಾಗ ಪೂರ್ವ ಭಾಗ ಆಗ್ತದೆ. ಸೊ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ. ವಿಲಿಯಂ ಜೋನ್ಸ್ ಹೇಳಲಿಕ್ಕತ್ತಾರ, ಆರ್ಯರು ಆಗ್ನೇಯ ಯುರೋಪಿನಿಂದ ಬಂದರು ಅಥವಾ ಪೂರ್ವದ ಯುರೋಪಿನಿಂದ ಬಂದರು ಅಂತ ಹೇಳಿಕತ್ತಾರ. ಸೊ ಅಲ್ಲಿ ನಮ್ಗೆ ಈಗಾಗಲೇ ಗೊತ್ತಾಗಲಿಕ್ಕತ್ತದ, ನೀವು ವಿದ್ಯಾರ್ಥಿಗಳೇ ನಮ್ಮ ಭಾರತದ ವಾಯುಭಾಗವನ್ನು ಎಂದೂ ಮರಿಬೇಡ್ರಿ. ಎಲ್ಲ ಕಾಲದಲ್ಲಿಯೂ ಕೂಡ ಅತ್ಯಂತ ಮಹತ್ವವನ್ನು ಪಡೆದಂತಹ ಉಪದಿಕ್ಕು ಯಾವುದೆಂದರೆ ವಾಯುವ್ಯ ಭಾಗ. ಈಗ ನಾವು ಹೇಳತ್ತೀವಿ, ಆರ್ಯರು ಸಪ್ತ ಸಿಂಧುಗಳಲ್ಲಿ ಬಂದು ನೆಲೆ ನಿಂತರು, ಆರ್ಯರು ಸರಸ್ವತಿ ನದಿ ತೀರದಲ್ಲಿ ಬಂದು ನೆಲೆ ನಿಂತರು. ಯಾವ ಭಾಗದಾಗ ಅದಾವೆಲ್ಲ, ವಾಯುವ್ಯ ಭಾಗದಾಗ ಅದಾವ. ಮುಂದೆ ಸ್ವಲ್ಪ ಬಂದಾಗ ಅಲೆಕ್ಸಾಂಡರ್ ಅಂತ ಹೇಳಿಬಿಡ್ತೀವಿ, ಅವ ಬಂದಿದ್ದು ಎಲ್ಲೇ ವಾಯು ಭಾಗದಾಗನ. ಹಂಗೆ ಸ್ವಲ್ಪ ಮುಂದುವರೆದು ಮಧ್ಯಗಿನ ಭಾರತಕ್ಕೆ ಬಂದಾಗ ಇಸ್ಲಾಂ ಧರ್ಮದ ಆಗಮನ, ಗಜನಿ ಬಂದದ್ದೆಲ್ಲಿ ಅಂತೀವಿ, ಮತ್ತ ವಾಯು ಭಾಗನ. ಆಧುನಿಕ ಭಾರತದ ಇತಿಹಾಸ ಶುರುವಾಗಿದ್ದನು ಕೂಡ ಇದೇ ವಾಯುಭಾಗದ ಕಾನ್ಸ್ಟಂಟಿನೋಪಲ್ ನಗರದಿಂದ. ಸೊ ಅದಕ್ಕೆ ಭಾರತ ದೇಶದ ಇತಿಹಾಸದ ಮೂಲ ದಿಕ್ಕು ಯಾವುದು ಅಂತ ಕೇಳಿಬಿಟ್ಟಿವಿ ಅಂತಂದ್ರೆ ಪ್ರಾರಂಭ ಆಗೋದು ವಾಯುವ್ಯ ದಿಕ್ಕು. ಅದಕ್ಕೆ ಈ ದಿಕ್ಕನ್ನು ಭಾಳ ಭಾಳ ತಲೆ ಒಳಗೆ ಇಟ್ಕೊಂಡು ನೀವು ಅಭ್ಯಾಸ ಮಾಡಿದಿರಿ ಅಂತಂದ್ರೆ ಏನು ಪ್ರಾಬ್ಲಮ್ ಇಲ್ಲಾರ್ದನ ಈಸಿಯಾಗಿ ಏನು ಮಾಡ್ಬೋದು, ಸಕ್ಸಸ್ ಆಗ್ಬೋದು. ಅದಕ್ಕೆ ವೆರಿ ಸಿಂಪಲ್ ಆಗಿರೋದೊಂದನ್ನು ಹೇಳ್ತಾ ನನ್ನ ಅಧ್ಯಾಯ ಶುರು ಮಾಡಿದೆ ಇವತ್ತು. ಸೊ ಮತ್ತೊಂದು ಸಾರಿ ಹೇಳಿಕತ್ತೀನಿ. ಇನ್ನು ಎರಡನೇದಾಗಿ ಯಾರನ್ನು ತೊಗೊಳೋಣ, ಎರಡನೇದಾಗಿ ನಾವು ಮ್ಯಾಕ್ ಡೊನಾಲ್ಡ್ರನ್ನು ತೊಗೊಳೋಣ. ಮ್ಯಾಕ್ ಡೊನಾಲ್ಡ್ ಹೆಸರದೇ, ಮ್ಯಾಕ್ ಡೊನಾಲ್ಡ್. ಇವು ಯಾವ ನೈಟ್ ಹೆಸರಲ್ಲ, ಅವ ಇದ್ದ ಹೆಸರು. ಇವರು ಹೇಳ್ತಾರ, ಮ್ಯಾಕ್ ಡೊನಾಲ್ಡ್ ಹೇಳ್ತಾರ ಹಂಗೇರಿಯಾದಿಂದ ಬಂದರು ಅಂತ ಹೇಳ್ತಾರ. ಎಲ್ಲಿಂದ ಬಂದ್ರಂತ್ರಿ ಅವ್ರು? ಆರ್ಯ ಅಂದರೆ ಯಾರು, ಏನು ಎತ್ತ ಆಮೇಲೆ ನೋಡೋಣ, ಸ್ವಲ್ಪ ಸ್ಟೇಟ್ಮೆಂಟ್ ನೋಡೋಣ. ವಿಲಿಯಂ ಜೋನ್ಸ್ ಹೇಳಿದ್ದು ಆಗ್ನೇಯ ಪೂರ್ವದ ಯುರೋಪ್ಗಳಿಂದ ಬಂದು ಅಂತೇಳಿ. ಮ್ಯಾಕ್ ಡೊನಾಲ್ಡ್ ಹೇಳತ್ತಾರ ಹಂಗೇರಿಯಾದ ಬಂದರು ಅಂತೇಳಿ. ಇನ್ನು ಡಾಕ್ಟರ್ ನೇಹರಂಗ ಯಾರಂತ್ರಿ, ಡಾಕ್ಟರ್ ನೇಹರಂಗ ಅನ್ನೋರು ಹೇಳ್ತಾರ ಅರಿಲ್ಲ, ಅವರು ರಷ್ಯಾದಿಂದ ಬಂದಾರಂತ. ಎಲ್ಲಿಂದ ಬಂದಾರಂತ? ರಷ್ಯಾದಿಂದ. ಒಬ್ಬೊಬ್ಬರು ಒಂದೊಂದು ರೀತಿ ಸ್ಟೇಟ್ಮೆಂಟ್ ಕೊಡಾಕ್ತಾರೆ. ಇದ್ರಾಗ ಯಾರು ಸಮೀಪ ಅಂತ ಸಿಗ್ತದೆ ನಮಗೆ, ಅದೇನು ದೂರ ಹೋಗೋದು ಬೇಡ. ಸೊ ವಿಲಿಯಂ ಜೋನ್ಸ್ರು ಆಗ್ನೇಯ ಪೂರ್ವ ಅಂತ ಹೇಳಿದರೆ, ಮ್ಯಾಕ್ ಡೊನಾಲ್ಡ್ರು ಹಂಗೇರಿ ಅಂತ ಹೇಳಿದರು. ಸೊ ನೇಹರಂಗರವರು ರಷ್ಯಾ ಅಂತ ಹೇಳಿದರು. ನಮಗೆಲ್ಲರಿಗೂ ಗೊತ್ತು ದಯಾನಂದ ಸರಸ್ವತಿಯವರು. ಯಾರ್ರೀ ದಯಾನಂದ ಸರಸ್ವತಿಯವರು ಹೇಳ್ತಾರ ತಮ್ಮ ಸತ್ಯಾರ್ಥ ಪ್ರಕಾಶದಲ್ಲಿ. ಎಲ್ರಿ ಸತ್ಯಾರ್ಥ ಪ್ರಕಾಶ ಅಲ್ಲಿ ತಿಳಿಸ್ತಾರ. ಇವ್ರು ಎಲ್ಲಿಂದ ಬಂದರು ಅಂತಂದರೆ ಟಿಬೇಟಿಂದ ಬಂದರು ಅಂತ. ಸ್ಥಳಗಳನ್ನ ಹಂಗೆ ಗಮನಿಸ್ತಾ ಹೋಗ್ರಿ. ಯುರೋಪ, ಹಂಗೇರಿಯಾ, ರಷ್ಯಾ, ಟಿಬೇಟ ಎಷ್ಟು ಬಂದವ ಈಗ? 4 ರಾಷ್ಟ್ರಗಳಿಂದ ಆದಂಗಾಯ್ತು. ಸೊ ಇನ್ನೊಬ್ಬರು AC ದಾಸ್ ಅಂತ ಬರ್ತಾರೆ. AC ಎತ್ತಿ ನಡ್ಕೊಂತ ಕುಂದ್ರೋದಲ್ಲ, ವೆರಿ ಇಂಪಾರ್ಟೆಂಟ್ ಪರ್ಸನ್. AC ದಾಸ್ ಹೇಳಿದ್ದು ಇವರು ಎಲ್ಲಿಂದ ಬಂದಿಲ್ಲ. ಇವ್ರು ಎಲ್ಲಿದ್ದರು ಮೊದಲಕ್ಕೆ ಅಂದ್ರೆ ಮತ್ತೆ ಬರ್ಲಿಕ್ಕತ್ತದೆ ಸಪ್ತ ಸಿಂಧು. ಯಾವ ಸಿಂಧು? ಸಪ್ತ ಸಿಂಧು. ಎಸ್ RCBಗೆ ಜೈ. ಎಷ್ಟು ಎಸ್ಗಳು? S³ RCBಗೆ ಜೈ. ಒಂದೊಂದಾಗೆ ವಿವರಿಸ್ತೀನಿ, ಅದ್ರ ಬಗ್ಗೆ ಅನುಮಾನ ಬೇಡ. ಸೊ ಇನ್ನೊಬ್ಬರು ಮಹತ್ವದ ವ್ಯಕ್ತಿ, ನಿಮ್ಮೆಲ್ಲರ ಬಾಲಗಂಗಾಧರ ತಿಲಕರು ಹೇಳ್ತಾರೆ ಆರ್ಕಟಿಕ್ ಧ್ರುವ ಪ್ರದೇಶ ಭಾರಿ ಇಂಪಾರ್ಟೆಂಟ್ ಅಧ್ಯಾಯದಾಗದೀವ್ರಿ. ನಾವು ಭಾಳ ಮಹತ್ವದ ಅಧ್ಯಾಯದಾಗದೀವಿ. ಸೊ ಒನ್ಸ್ ಅಗೇನ್ ವಿಲಿಯಂ ಜೋನ್ಸ್ ಆಗ್ನೇಯ ಅಥವಾ ಪೂರ್ವ ಯುರೋಪದಿಂದ ಬಂದರು, ಮ್ಯಾಕ್ ಡೊನಾಲ್ಡ್ರು ಹಂಗೇರಿಯಾದಿಂದ ಬಂದರು ಅಂತ ಹೇಳ್ತಾರೆ. ಯಾರ್ರೀ? ಆರ್ಯರು.
ಡಾಕ್ಟರ್ ನೇಹರಂಗರವರು ಆರ್ಯರು ರಷ್ಯಾದಿಂದ ಬಂದರು ಅಂತ ಹೇಳತ್ತಾರ. ದಯಾನಂದ ಸರಸ್ವತಿ ಅವರು ಹೇಳತ್ತಾರ ತಮ್ಮ ಸತ್ಯಾರ್ಥ ಪ್ರಕಾಶದಲ್ಲಿ ಟಿಬೇಟಿಂದ ಬಂದರು ಅಂತೇಳಿ. ಹಾಗೆ ಎಸಿ ದಾಸರು ಹೇಳತ್ತಾರ ನಮ್ಮ ಸಪ್ತ ಸಿಂಧು ಭಾಗದಲ್ಲಿ ಇದ್ದವರೇ ಅವರು ಅಂತೇಳಿ. ಇನ್ನು ನಮ್ಮ ತಿಲಕರು ಹೇಳತ್ತಾರ ಆರ್ಕಟಿಕ ಧ್ರುವ ಪ್ರದೇಶದ ಎಲ್ಲಿ ತಿಳಿಸ್ಯಾರ, ಅವುಗಳನ್ನು ಎಲ್ಲಿ ತಿಳಿಸ್ಯಾರ? ಎಸ್, ಅವರು ಎಲ್ಲಿ ತಿಳಿಸ್ಯಾರೋ ಅಂದರೆ ವಿದ್ಯಾರ್ಥಿಗಳೇ ಹೇಳ್ತಾರೆ ತಮ್ಮ ಎರಡು ಹೋಲಿಕೆ. ಒಂದು ತಿಲಕರು ಹೇಳಿದ್ದು ಋಗ್ವೇದದೊಳಗ ಹೋಲಿಕೆ ಮಾಡ್ಯಾರ, ಎಲ್ರಿ ಋಗ್ವೇದದಾಗ. ಮತ್ತೊಂದು ಝೇಂಡಾ ಅವೆಸ್ತಾ ಅಲ್ರಿ ಸರ, ಇವರು ಅಲ್ಲಿಂದ ಬಂದರು ಇಲ್ಲಿಂದ ಬಂದರು ಅನ್ನತ್ತೇವೆ. ಯಾವ ಆಧಾರದ ಮೇಲೆ? ಎಸ್, ಭಾಷೆ ಮತ್ತು ಪ್ರಾಕೃತಿಕ ಹಿನ್ನೆಲೆಯ ಆಧಾರದ ಮೇಲೆ ಇವರೆಲ್ಲರೂ ಹೇಳತ್ತಾರ ಆರ್ಯರ ಆಗಮನ ಬೇರೆ ಸ್ಥಳದಿಂದ ಭಾರತಕ್ಕೆ ಬಂದರು ಅನ್ನೋ ಅರ್ಥವನ್ನು ಎಲ್ಲರೂ ಹೇಳಿಕತ್ತಿದ್ದಾರೆ. ವಿವೇಕಾನಂದರು ಕೇಳಿದ್ರು ಅಂತಂದರೆ ಅವರು ಇಲ್ಲೇ ಭಾರತದವರು ಅಂತ ನಮ್ಮ ಸ್ವಾಮಿ ವಿವೇಕಾನಂದರು ಹೇಳಿದ್ದು. ಒನ್ಸ್ ಅಗೇನ್ ವಿದ್ಯಾರ್ಥಿ ಮಿತ್ರರೇ, ನೋಡ್ರಿ ಇಲ್ಲೇ ತಿಲಕರು ಹೇಳಿದ್ದು ಏನು ಅಂತ ಹೇಳಿದೆ ನಾನು, ಆರ್ಕಾಟಿಕ್ ಧ್ರುವ ಪ್ರದೇಶ ಅಂತೇಳಿ. ಅವು ಎರಡು ಯಾವ್ಯಾವು ಅಂತ ಕೇಳಿದ್ರೆ ಅವ್ರು ಹೋಲಿಕೆ ಮಾಡಿದ್ದು ಋಗ್ವೇದ ಮತ್ತು ಝೇಂಡಾ ಅವೆಸ್ತದ ಮೂಲಕ. ಝೇಂಡಾ ಅವೆಸ್ತ ಯಾರ್ದು? ಸ್ವಲ್ಪ ಈ ಕಡೆ ಲಕ್ಷ ಕೊಡೋಣ. ಜೊರಾಸ್ಟ್ರಾಯಿನ್ ಧರ್ಮ ಅಂತ ಬರ್ತದೆ. ಜೊರಾಸ್ಟ್ರಾಯಿನ್ ಧರ್ಮ ಅಂತ ಬರ್ತದ. ಈ ಜೊರಾಸ್ಟ್ರಾಯಿನ್ ಧರ್ಮದ ಸ್ಥಾಪಕ ಯಾರು ಅಂತ ಕೇಳಬಹುದು. ಜೊರಾಸ್ಟ್ರಾಯಿನ್ ಧರ್ಮದ ಗುರು ಜರುತ್ರಾಷ್ಟ್ರ. ಇವರ ಪವಿತ್ರ ಗ್ರಂಥವೇ ಝೇಂಡಾ ಅವೆಸ್ತಾ. ಇವ ಯಾರು ಅಂತ ಕೇಳಿದ್ರಂದ್ರೆ ಭಾಳ ಆಳಕ್ಕೆ ಹೋಗಿ ಪ್ರಶ್ನೆ ಮಾಡಿದ್ರು ಅಂತಂದ್ರೆ ಇವರು ಸೂರ್ಯನನ್ನು ಸೂರ್ಯನನ್ನು ಆರಾಧಿಸುವ ಪಂಗಡಕ್ಕೆ, ಮ್ಯಾಗಿ ಎಂಬ ಪಂಗಡಕ್ಕೆ, ಬರೀ ಪಂಗಡಕ್ಕೆ ಅಲ್ಲ, ಮ್ಯಾಗಿ ಎಂಬ ಪಂಗಡಕ್ಕೆ ಸೇರಿದವರು ಯಾರು? ಜರುತ್ರಾಷ್ಟ್ರ. ಅವನಿಂದಲೇ ಸ್ಥಾಪನೆಯಾಗಿದ್ದು ಜೊರಾಸ್ಟ್ರಾಯಿನ್ ಧರ್ಮ. ಋಗ್ವೇದ ಝೇಂಡಾ ಅವೆಸ್ತದ ಪ್ರಕಾರ ತಿಲಕರು ಹೇಳಿದ್ದು ಏನಂದರೆ ಆರ್ಕಟಿಕ್ ಧ್ರುವ ಪ್ರದೇಶ. ಇನ್ನೊಬ್ಬರನ್ನು ಬೇಕತ್ತೆ ಬಿಟ್ಟೆ ನಾನು, ಮ್ಯಾಕ್ಸ್ ಮುಲ್ಲರ್. ಯಾರ್ರಿ? ಮ್ಯಾಕ್ಸ್ ಮುಲ್ಲರ್ ಹೇಳುತ್ತಾರೆ, ವೆರಿ ಇಂಪಾರ್ಟೆಂಟ್. ಇವರು ಮಧ್ಯ ಏಷ್ಯಾದಿಂದ ವಲಸೆ ಬಂದರು. ಇವರು ಎಲ್ಲಿಯವರು? ಇಷ್ಟು ಸಾಕು ನಮಗೆ, ಮಧ್ಯ ಏಷ್ಯಾದಿಂದ ಬಂದವರು ಅಂತೇಳಿ. ಯಾವುದರ ಆಧಾರದ ಮೇಲೆ ಇವರು ಮಧ್ಯ ಏಷ್ಯಾದಿಂದ ಬಂದರು ಅಂತ ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟು. ಯಾವ ಭಾಗದಿಂದ ಅಥವಾ ಯಾವ ನೆಲೆಯಿಂದ ಬಂದರು ಅಂತ ಹೇಳ್ತಾರ ಅಂತಂದ್ರೆ ಯಾವುದರ ಆಧಾರದ ಮೇಲೆ, ವೆರಿ ಇಂಪಾರ್ಟೆಂಟ್. ನೋಡ್ರಿ ಹೆಂಗದೆ, ಸ್ವಲ್ಪ ನೋಟ್ಸ್ ಮಾಡ್ಕೊಳ್ರಿ. ಇದನ್ನ ಇಂಪಾರ್ಟೆಂಟ್, ನೋಟ್ಸ್ ಮಾಡ್ಕೊಳ್ರಿ. ಶಪ್ಪಡ ಎಂಬ ಸ್ಥಳ ಯಾವುದ್ರಿ? ಶಪ್ಪಡ ಎಂಬ ಸ್ಥಳ. ಅಲ್ಲೊಂದು ಶಾಸನವಿದೆ. ಆ ಶಾಸನ ಭೋಜಕಾಯ ಶಾಸನ. ಆ ಶಾಸನ ಭೋಜಕಾಯ ಶಾಸನ. ಆ ಭೋಜಕಾಯ ಶಾಸನದಲ್ಲೂ ಮತ್ತೆ ನಮ್ಮ ಋಗ್ವೇದದಲ್ಲಿ, ಋಗ್ವೇದದಲ್ಲಿ 4 ಶಬ್ದಗಳ ಹೋಲಿಕೆ. ಎಷ್ಟು ಶಬ್ದಗಳ ಹೋಲಿಕೆಯನ್ನು ಮಾಡ್ತಾರೆ ಅವರು? 4 ಶಬ್ದಗಳನ್ನು ಹೋಲಿಕೆ ಮಾಡ್ತಾರೆ. ಆ 4 ಶಬ್ದಗಳು ಯಾವ್ಯಾವು? ಎಸ್, 1 ಇಂದ್ರ, 2 ಅಗ್ನಿ, 3 ಮಾಸತ್ಯ, 4 ಪುಷ್ಯನ. ಒನ್ಸ್ ಅಗೇನ್ ಹೋಲಿಕೆ ಕೊಡ್ತಿದ್ದೀನಿ. ನಮ್ಮ ಋಗ್ವೇದದಲ್ಲಿಯೂ ಕೂಡ ಈ 4 ಶಬ್ದಗಳಿವೆ. ಯಾವುವು? ಇಂದ್ರ, ಅಗ್ನಿ, ಮಾಸತ್ಯ ಮತ್ತು ಪುಷ್ಯನ. ಹಾಗೆ ಶಪ್ಪಡ ಅನ್ನುವಲ್ಲೇ ಒಂದು ಭೋಜಕಾಯ ಶಾಸನ ಅಂತದೆ. ಆ ಶಾಸನದಲ್ಲಿಯೂ ಕೂಡ ಇವೇ 4 ಶಬ್ದಗಳಿವೆ. ಇವುಗಳನ್ನು ಎರಡೂ ಹೋಲಿಕೆ ಮಾಡಿರ್ತಕ್ಕಂಥವು. ಅವ್ರು ಏನು ಹೇಳಿದ್ರು? ಇವರು ಮೂಲತಃ ಎಲ್ಲಿಂದ ಬಂದಾರ ಅಂದ್ರೆ ಮಧ್ಯ ಏಷ್ಯಾ. ಯಾವ ಏಷ್ಯಾ ರೀ?
ಮಧ್ಯ ಏಷ್ಯಾದಿಂದ ಬಂದರು. ಎಸ್, ಇದೇ ಅತಿ ಸಮೀಪದ ಒಂದು ಹೇಳಿಕೆ ಆಗ್ಯದ, ಸ್ಟೇಟ್ಮೆಂಟ್ ಆಗ್ಯದ. ಹೀಗಾಗಿ ಎಲ್ಲರೂ ಇದನ್ನು ಏನು ಮಾಡ್ತಾರೆ ಅಂದರೆ ನಂಬಿದ್ದಾರೆ. ಸೊ ಇನ್ನೊಂದು ಶಾಸನವಿದೆ, ಪ್ರಾರ್ಥನಾ ಓಕಾಸ್. ಏನ್ರಿ ಅದು? ಪ್ರಾರ್ಥನಾ ಓಕಾಸ್. ಓದೋದಾದ್ರೆ ಹೆಂಗೆ ಓದ್ಬೇಕು? ಇತರರು ನನ್ನನ್ನು ಮೀರಿಸದಂಗೆ ಓದಬೇಕು. ಏನೈತಿ ಈ ವಿಷಯಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ವಿಷಯ ಕೂಡಿ ಹಾಕೊಂಡು ಕ್ಯಾಸ್ ಓದೋದು ಅಧ್ಯಯನ ಮಾಡಿದಂಗೆ. ಸೊ ಅದನ್ನು ನಾವು KS ಗೆ IAS ಗೆ ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರಾದಂಗೆ ಏನೂ ಬಿಡಲಾರ್ದಂಗೆ ನೋಡೋಣ. ಇಲ್ಲಿ ಹೇಳ್ತಾರ ಇಷ್ಟು ಚಂದದ ಸ್ಟೇಟ್ಮೆಂಟ್, ಈ ನನ್ನ ಪೂರ್ವಜರ ನೆಲದಿಂದ ಬೇಡಿಕೊಳ್ಳುತ್ತಿದ್ದೇವೆ. ನೆಲದಿಂದ ಬೇಡಿಕೊಳ್ಳುತ್ತಿದ್ದೇವೆ. ಮುಂದೆ ಹೇಳ್ತಾರ, ಇಂದ್ರ ನಮ್ಮನ್ನು ದೂರದ ದೇಶದಿಂದ ಕರೆತಂದನು. ಸೊ ಒಂದ್ಸಾರಿ ಓದ್ತೇನೆ ನೋಡ್ರಿ. ಪ್ರಾರ್ಥನಾ ಓಕಾಸ್ ಈ ಶಾಸನದಲ್ಲಿ ಏನಂತ ಬರ್ತದೆ? ಇನ್ನೊಬ್ರು ಏನೋ ಹೇಳಿದಂಗೆ ಆಯ್ತು ನೋಡ್ರಿ ಸ್ಟೇಟ್ಮೆಂಟು. ಈ ನನ್ನ ಪೂರ್ವಜರ ನೆಲದಿಂದ ಬೇಡಿಕೊಳ್ಳುತ್ತಿದ್ದೇವೆ, ಇಂದ್ರ ನಮ್ಮನ್ನ ದೂರದ ದೇಶದಿಂದ ಕರೆತಂದನೆಂದು. ಎಲ್ಲಿಗೆ ಬಿಟ್ಟಂತ ತಗೊಂಡು ಬಂದು? ಅದೇ ರೀ ಸಪ್ತ ಸಿಂಧು ಅಥವಾ ಯಾವ ನದಿ? ಸರಸ್ವತಿ ನದಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಒನ್ಸ್ ಅಗೇನ್ ನೋಡ್ತಾ ಹೋಗಿ, ಎಲ್ಲೂ ಕನ್ಫ್ಯೂಸ್ ಆಗೋದು ಬೇಡ. ಸೊ ಯಾಕೆ ಅಂತ ಹೇಳಿದ್ರೆ, ಯಾಕೆ ಕನ್ಫ್ಯೂಸ್ ಆಗಬಾರ್ದು ಹೇಳ್ರಿ? ಒಂದೊಂದು ಪಾಯಿಂಟು ಒಂದೊಂದು ಅಂಕ ತಂದು ಕೊಡಿದ್ರಾಗ ಅನುಮಾನನೇ ಇಲ್ಲ ಇದ್ರೊಳಗೆ. ವಿಲಿಯಮ್ ಜೋನ್ಸ್ ಆಗ್ನೇಯ ಅಥವಾ ಪೂರ್ವ ಯುರೋಪ್ನಿಂದ ಬಂದರು ಅಂತ ಹೇಳ್ಯಾರ, ನೆನಪಿರಲಿ. ಸೊ ಮ್ಯಾಕ್ಡೊನಾಲ್ಡ್ರು ಹಂಗೇರಿಯಿಂದ ಬಂದಾರೋ ಅವರು ಅಂತ ಹೇಳ್ಯಾರ. ಡಾಕ್ಟರ್ ನೇಹರಂಗರ್ ಹೇಳತ್ತಾರ, ಹಂಗೇರಿದಿಂದ ಬಂದಿಲ್ಲ ಅವರು, ರಷ್ಯಾದಿಂದ ಬಂದಾರ ಅಂತ ಹೇಳತ್ತಾರ. ಎಲ್ಲರೂ ಹೇಳೋದೇನು ಆರ್ಯರ ಆಗಮನದ ಬಗ್ಗೆನೇ ಇದು. ಸೊ ಹಾಗೆ ದಯಾನಂದ ಸರಸ್ವತಿ ಅವ್ರು ಹೇಳ್ಯಾರ, ಎಲ್ಲಿ ಅಂದ್ರೆ ಸತ್ಯಾರ್ಥ ಪ್ರಕಾಶದಾಗ ತಿಳಿಸ್ಯಾರ, ಅವರು ಟಿಬೇಟಿಂದ ಬಂದರು. ರೀಸನ್ ಕೊಡ್ತಾರೆ ಅವ್ರಲ್ಲಿ, ಜನಸಂಖ್ಯೆ ಹೆಚ್ಚಾಗಿತ್ತಂತಲ್ಲೇ. ಜನಸಂಖ್ಯೆ ಹೆಚ್ಚಾದ್ರೆ ಏನಾಗ್ತದೆ ಎಲ್ಲರಿಗೂ ಗೊತ್ತದ, ಹಸಿವು, ನಿರುದ್ಯೋಗ, ಸಾಕಷ್ಟು ಸಮಸ್ಯೆಗಳು, ಅದಕ್ಕೆ ಇಲ್ಲಿಗೆ ಬಂದಾರ ಅಂತ ಹೇಳ್ತಾರೆ. ಸೊ AC ದಾಸರು ಹೇಳ್ತಾರೆ ಸಪ್ತ ಸಿಂಧು ಭಾಗದವರು ಅವರು ತಿಳ್ಕೊಂಡು. ಇನ್ನು ತಿಲಕರು ಹೇಳ್ತಾರೆ ಋಗ್ವೇದ ಮತ್ತು ಜೇಂಡಾವೆಸ್ತದ ಪ್ರಕಾರ ಅವರು ಆರ್ಕಟಿಕ್ ಧ್ರುವ ಪ್ರದೇಶದಿಂದ ಬಂದರು ಅಂತೇಳಿ. ಸೊ ಮತ್ತೊಂದು ಸಾರಿ ಇಲ್ಲಿ ನೋಡಿ, ಸೊ ಜೇಂಡಾವೆಸ್ತ ಅನ್ನೋದು ಜೆರುಸ್ಟ್ರೈನ್ ಧರ್ಮದ ಪವಿತ್ರ ಒಂದು ಗ್ರಂಥ. ಅದರ ಸ್ಥಾಪಕ ಜರುತ್ರಾಷ್ಟ್ರ. ಆ ಜರುತ್ರಾಷ್ಟ್ರ ಸೂರ್ಯನನ್ನು ಆರಾಧಿಸುವ ಯಾವ ಪಂಗಡಕ್ಕೆ ಸೇರಿದವ ಅಂದ್ರೆ ಮ್ಯಾಗಿ ಎಂಬ ಪಂಗಡಕ್ಕೆ ಸೇರಿದವ. ಸೊ ಹಾಗೆ ಮ್ಯಾಕ್ಸ್ ಮುಲ್ಲರ್ ಹೇಳಿರ್ತಕ್ಕಂಥದ್ದು ಇವರು ಮಧ್ಯ ಏಷ್ಯಾದಿಂದ ಬಂದರು ಅನ್ನೋದಕ್ಕೆ ಕೆಲವಷ್ಟು ರೀಸನ್ ಕೊಟ್ಟಿದ್ದು. ಯಾವ್ಯಾವ್ರಿ? ಸೊ ಶಪ್ಪಡ ಅನ್ನುವಲ್ಲೇ ಭೋಜಕಾಯ ಶಾಸನವಿದೆ, ಮತ್ತು ನಮ್ಮ ಋಗ್ವೇದದ ಶಾಸನದಲ್ಲಿಯೂ ಕೂಡ ಹೋಲಿಕೆಯನ್ನು ಮಾಡಿದಾಗ ಈ 4 ಶಬ್ದಗಳು ಕಂಡು ಬಂದವ. ಯಾವ್ಯಾವು? ಇಂದ್ರ, ಅಗ್ನಿ, ಮಾಸತ್ಯ, ಪುಷ್ಯನ ಅಂತಕ್ಕಂಥ 4 ಶಬ್ದಗಳನ್ನು ಇಲ್ಲಿ ಹೋಲಿಕೆ ಮಾಡಿ ಅವರು ಮಧ್ಯ ಏಷ್ಯಾದಿಂದ ಬಂದರು ಅಂತೆ ನಮಗೆ ರೀಸನ್ ಕೊಟ್ಟಿದ್ದಾರೆ. ಇನ್ನು ಪ್ರಾರ್ಥನಾ ಅವಕಾಶ ಅಂತಕ್ಕಂಥ ಮತ್ತೊಂದು ಶಾಸನ ಹೇಳಿಕತ್ತದೆ, ಈ ನನ್ನ ಪೂರ್ವಜರ ನೆಲದಿಂದ ಬೇಡಿಕೊಳ್ಳುತ್ತೇವೆ, ಇಂದ್ರ ನಮ್ಮನ್ನು ದೂರದ ದೇಶದಿಂದ ಕರೆತಂದನೆಂದು. ಸೊ ಹೀಗೆ ಕೆಲವಷ್ಟು ಸ್ಟೇಟ್ಮೆಂಟ್ಗಳ ಅಭಿಪ್ರಾಯಗಳ ಆಧಾರದ ಮೇಲೆ ಅತಿ ಹತ್ತಿರಕ್ಕೆ ಇದ್ದಂಥದ್ದು ಎಲ್ಲರೂ ನಂಬಿದ್ದು ಮಧ್ಯ ಏಷ್ಯಾ. ಸೊ ಎಕ್ಸಾಮ್ ಒಳಗೆ ಕೇಳ್ಯಾರ, ಅದನ್ನ ಆಪ್ಷನು ಎಷ್ಟು ಜನ ಹಾಕ್ಯಾರ, ನೀವು ಹಾಕ್ರಿ ಮುಂದೆ. ಎಸ್, ಹಾಗೆ ಇನ್ನು ಈ ಆರ್ಯರ ಬಗ್ಗೆ ಅಧ್ಯಯನ ಮಾಡ್ತಾ ಸಾಗಿದಾಗ ನಮ್ಗೆ ಇವರ ಕಾಲಾವಧಿಯನ್ನು ಅಧ್ಯಯನ ಮಾಡಬೇಕು ಅಂತಂದ್ರೆ 2 ಭಾಗ ಮಾಡ್ಬೇಕ್ರಿ. ಎಷ್ಟು ಭಾಗ ರೀ? 2 ಭಾಗ. ಒಂದು ಪೂರ್ವ ವೇದಗಳ ಕಾಲ, ಒಂದು ಯಾವ್ದ್ರಿ? ಪೂರ್ವ ವೇದಗಳ ಕಾಲ. ಸೊ ಇದೇ ಋಗ್ವೇದ ಆಗಿರ್ತದೆ. ಯಾವ ವೇದ? ಋಗ್ವೇದ. ಯಾವ ವೇದ? ಋಗ್ವೇದ. ಕಾಲ ಅಂತ ಬಂದಾಗ ಕ್ರಿಸ್ತ ಪೂರ್ವ 1600ರಿಂದ 1000ವರೆಗೆ. ಇನ್ನೊಂದು ಮತ್ತು ಪಶ್ಚಿಮ ವೇದಗಳ ಕಾಲ ಎಂದಿರಿ, ಉತ್ತರ ವೇದಗಳ ಕಾಲ. ಒಂದು ಪೂರ್ವ ವೇದಗಳ ಕಾಲ, ಮತ್ತೊಂದು ಉತ್ತರ ವೇದಗಳ ಕಾಲ. ಸೊ ಇದರ ಕಾಲಾವಧಿ 1000ದಿಂದ ಕ್ರಿಸ್ತ ಪೂರ್ವ 1000ರಿಂದ 600ರವರೆಗೆ ಅಧ್ಯಯನ ಅಂತ ಆಗ್ತದೆ. ಸೊ ಆರ್ಯರ ಬಗ್ಗೆ ನಾವು ಇನ್ನೂ ಹೆಚ್ಚಿನ ಅಧ್ಯಯನ ಮಾಡಬೇಕು ಅಂದ್ರೆ 2 ಭಾಗವನ್ನು ಮಾಡಿ ಅಧ್ಯಯನ ಮಾಡಬೇಕು.
ಒಂದು ಪೂರ್ವ ವೇದಗಳ ಕಾಲ, ಅಲ್ಲಿ ರಚನೆಯಾಗಿದ್ದು ಋಗ್ವೇದ. ಸೊ ಉತ್ತರ ವೇದಗಳ ಕಾಲ ಅಂತ ಬಂದಾಗ ಇಲ್ಲೊಂದು 3. ಸೊ ಯಜುರ್ವೇದ, ಯಾವ ವೇದ ರೀ? ಯಜುರ್ವೇದ, ಮತ್ತೊಂದು ಸಾಮವೇದ, ಮತ್ತೊಂದು ಅಥರ್ವವೇದ. ಅಥರ್ವ ವೇದ. ಸೊ ಒಟ್ಟು ಹೀಗೆ ನಾವು 2 ಭಾಗಗಳನ್ನು ಮಾಡಿ ಅಧ್ಯಯನ ಮಾಡಬೇಕಾದ್ರೆ ಪೂರ್ವ ವೇದಗಳ ಕಾಲ ಅಂದಾಗ ಒಂದೇ ತಗೊಳ್ತೀವಿ. ಇದನ್ನು ನಾವು ಅತಿ ಪ್ರಾಚೀನವಾಗಿರ್ತಕ್ಕಂತಹ ವೇದ ಅಂತ ಕರಿತೀವಿ. ಇದು ಮಾಹಿತಿಯ ಕನಜ, ಪರೀಕ್ಷಾ ದೃಷ್ಟಿಯಿಂದ ಎಲ್ಲರಿಗೂ ಜೇಬಿನೊಳಗೆ ಅಂಕ ಇಟ್ಕೊಂಡು ಅಡ್ಡಾಡಿದಂಗೆ. ಸೊ ಅಷ್ಟು ಇಂಪಾರ್ಟೆಂಟ್. ಇದ್ರ ಬಗ್ಗೆ ತಿಳ್ಕೊಂಡಿವಿ ಅಂದ್ರೆ 1 ಅಂಕ ನಮಗೆ ಫಿಕ್ಸ್. ಸೊ ಹಾಗೆ ಉತ್ತರ ವೇದಗಳ ಕಾಲ, ಋಗ್ವೇದದಾಗ ಏನು ನಡೀತದಲ್ಲ ಅದೆಲ್ಲವೂ ಉತ್ತರ ವೇದಗಳ ಕಾಲದೊಳಗೆ, ಅಂದ್ರೆ ಈ ಯಜುರ್ವೇದ, ಸಾಮವೇದ, ಅಥರ್ವ ವೇದಗಳಲ್ಲಿ ಎಲ್ಲ ಉಲ್ಟಾಕೊಂತ ಹೋಗ್ತೈತಿ. ಇಲ್ಲಿ ಋಗ್ವೇದದೊಳಗೆ ಸ್ತ್ರೀಯರಿಗೆ ಅತಿ ಗೌರವ ಕೊಟ್ರೆ ಇಲ್ಲಿ ಸ್ತ್ರೀಯರ ಸ್ಥಿತಿ ಶೋಚನೀಯ ಸ್ಥಿತಿ. ಇಲ್ಲಿ ಅನಿಷ್ಟ ಪದ್ಧತಿಗಳು ಇದ್ದಿದ್ದಿಲ್ಲ, ಇಲ್ಲಿ ಅನಿಷ್ಟ ಪದ್ಧತಿಗಳು ಎಲ್ಲರಿಗೂ ತವರು ಮಣಿ ಹಾಕವ. ಸೊ ಅದಕ್ಕೆ ಇಲ್ಲಿ ಗೋವನ ಪೂಜನೀಯ ಭಾವದಿಂದ ಕಂಡ್ರೆ ಇಲ್ಲಿ ಬೇರೆನ ಕಾಣೋದು. ಹೀಗೆ ಕೆಲವಷ್ಟು ಏನಾಗ್ತಾವಂದರೆ ವರ್ಣಗಳ ಆಧಾರದ ಮೇಲೆ ಇಲ್ಲಿ ರೂಪಣೆಗೊಳ್ತಕ್ಕಂತಹ ಈ ಸಮಾಜಗಳು ನೋಡ್ತಾ ಹೋಗೋಣ. ಎಸ್, ಪೂರ್ವ ವೇದಗಳ ಕಾಲ, ಅದರಲ್ಲಿ ಋಗ್ವೇದ. ಸೊ ಇಲ್ಲಿ ಬರ್ತಕ್ಕಂತಹ ಪುರೋಹಿತನನ್ನು ಹೋತ್ರ ಅಂತ ಕರೀತಾರೆ. ಇದು ಎಕ್ಸಾಮಿಗೆ ಬಂದಿರೋದು. ಒಟ್ಟು ಶ್ಲೋಕಗಳ ಸಂಖ್ಯೆ 1028. ಸೊ ಇವರು ನೆಲೆಸಿದಂತಹ ನೆಲೆಗಳು ಈಗ ಬಂದು ನೋಡ್ರಿ. ಸೊ ಕೋಡ್ವರ್ಡ್ಗಳನ್ನು ನಾನು ಇಲ್ಲಿ ಹೇಳ್ತಾ ಸಾಕ್ತೀನಿ. ಅಲ್ಲೇನು ನಾವು ಅಭಿಪ್ರಾಯಗಳನ್ನು ಕಲೆ ಹಾಕಿದ್ದೀವಿ, ಆ ಅಭಿಪ್ರಾಯಗಳನ್ನು ಅಧ್ಯಯನ ಮಾಡಿದ್ವಿ ನೋಡ್ರಿ. ಅವ್ರು ಎಲ್ಲಿ ಬಂದು ನಿಲ್ಲಿಸಿದ್ರು ಅನ್ನೋದು ಪ್ರಾರಂಭದಿಂದಲೇ ಸ್ಟಾರ್ಟ್ ಹೇಳ್ತಾರೆ ಎಲ್ಲರೂ. ನೆನಪಿಡ್ರಿ, PPTS 1, ಇನ್ನು GKSKP, ಇನ್ನು ಹೇಳಿದಿನಲ್ರಿ S³ RCBಗೆ ಜೈ ವಿಸ್ ಜೆ. ಸೊ ಇವು ನೋಡೋಣ, ಒಂದೊಂದು ನೋಡ್ತಾ ಹೋಗೋಣ. ಮೊದಲಿಗೆ ಏನು ಮಾಡಿಬಿಡೋನು, ಸೊ ಒಂದು ಸ್ಲೈಡ್ ತೊಗೊಳೋಣ. ಸೊ ಈ ಸ್ಲೈಡ್ಗೆ ಕಲರ್ ಕೊಟ್ಟು ಏನಿದೆ ವಿಷಯ, PPTS ಮೊದಲಕ್ಕೆ ಬಂದು ಎಲ್ಲಿ ನೆಲೆಸಿದ್ರು? 1 P, 2 P, 1 T, 1 S. 1 P ಪಂಜಾಬ್, 1 P ಏನ್ರಿ? ಪಂಜಾಬ್. ಮತ್ತೊಂದು P ಪೇಶಾವರ. ಯಾವರ? ಪೇಶಾವರ. T ತಕ್ಷಶಿಲಾ. ಯಾವ ಭಾಗ? ತಕ್ಷಶಿಲಾ. ಎಸ್ ಸಿಂಧು. ಎಸ್ ಯಾವುದ್ರಿ? ಸಿಂಧು. ತಿಳಿತಂತ ಅನ್ಕೊಳ್ತೀನಿ. ಈ 4 ಭಾಗದೊಳಗೆ ಬಂದು ನೆಲೆ ನಿಂತರು ಅಂತ ಒಂದು ಅಭಿಪ್ರಾಯ. ಸೊ ಮತ್ತೊಂದು ಕೊಟ್ಟಿದ್ದು ನೋಡ್ರಿ ನಾನು, ಏನದು? GKSKP. ಇದು ಹಾಗೆ, ಇದು ಗಾಂಧಾರ. ಯಾವ ಭಾಗ? ಗಾಂಧಾರ. K ಕಾಶ್ಮೀರ. ಎಸ್ ಸಿಂಧು. ಎಸ್ ಬರೀತಿದ್ರೆ ಬರ್ಕೊಳ್ರಿ. K ಕಾಬೂಲ್ ಅಥವಾ ಕಾಬೂಲ್. P ಪಂಜಾಬ್. ಪಂಜಾಬ್. ಆರ್ಯರು ಬಂದು ನೆಲೆ ನಿಂತಹ ಸ್ಥಳಗಳನ್ನು ಇಲ್ಲಿ ಅಭಿಪ್ರಾಯದ ಪ್ರಕಾರ ಹೋಲಿಕೆ ಮಾಡ್ಲಿಕ್ಕತ್ತಿದೆ. ಇನ್ನು ಭಾಳ ಕಾಯತ್ತೀರಿ ಅನ್ಸುತ್ತೆ ನನಗೆ. S³ RCBಗೆ ಜೈ. ಸರ್ RCBಗೆ ಜೈ ಅನ್ನತ್ತಾರ. ಈ ಸಲದ ಕಪ್ ನಮ್ದು ಅನ್ಲತ್ತ ಅನ್ನತ್ತಾರ ಅಂತ ತಿಳ್ಕೊಂಡ್ರಿ. ಎಸ್ 1 S, 2 S, 3 S. 1 ಸಿಂಧು, 2 ಸರಸ್ವತಿ, 3 ಸಟ್ಲೇಜ್. ಇನ್ನು ಮುಂದಿನ ನೀವು ಹೇಳ್ತೀರಿ, ಅನುಮಾನನೇ ಇಲ್ಲ, ನೀವು ಆಲ್ರೆಡಿ ಗೆಸ್ ಮಾಡಿರ್ತೀರಿ. 6 ರಾವಿ. ಸೊ 6 ಏನ್ರಿ? ರಾವಿ. C ಚಿನಾಬ್. C ಏನು? ಚಿನಾಬ್. B ಬಿಯಾಸ್. B ಏನ್ರಿ? ಬಿಯಾಸ್. ಇನ್ನು ಈಸೆ ಝೀಲಂ. ಇದೇನ್ರಿ? ಇದು ಝೀಲಂ.
ಇವಿಷ್ಟು ಏನು ಆರ್ಯರು ಬಂದ ನೆಲೆ ನಿಂತಹ ಎಲ್ಲ ಸ್ಥಳಗಳಿವು. ಸೊ ಒನ್ಸ್ ಅಗೇನ್ ಆಪ್ಷನ್ ಒಳಗೆ ಕೊಟ್ಟಿರ್ತಾರೆ, ಇಷ್ಟೆಲ್ಲ ಆಪ್ಷನ್ನ ಕೊಟ್ಟಿರ್ತಾರೆ, ಯಾವುದಲ್ಲ ಅಂತ ಕೇಳಿಬಿಟ್ಟಿರ್ತಾರೆ. ಸೊ ಇವುಗಳ ಕೋಡನ್ನು ನೀವು ನೆನಪಿಟ್ಕೊಂಡ್ರಿ ಅಂದ್ರೆ ಏನು ಪ್ರಾಬ್ಲಮ್ ಇಲ್ಲ, ಸಲೀಸಾಗಿ ಬರಿಬೋದು. ಮತ್ತೊಂದು ಸರಿ ಹೇಳಿಕತ್ತೀನಿ, ಆರ್ಯರು ಬಂದು ನೆಲೆ ನಿಂತಹ ಪ್ರಮುಖ ಸ್ಥಳಗಳು ಅಂತ ಕೇಳಿದ್ರೆ ಪಂಜಾಬು, ಪೇಶಾವರ, ತಕ್ಷಶಿಲಾ, ಸಿಂಧು. ಈ ಕಡೆಗೆ ಬಂದ್ರೆ ಗಾಂಧಾರ, ಕಾಶ್ಮೀರ, ಸಿಂಧು, ಕಾಬೋಲ, ಪಂಜಾಬ್. ಇನ್ನು SQRCB ಅಂತಂದ್ರೆ ಸಿಂಧು, ಸರಸ್ವತಿ, ಸಟ್ಲೇಜ್. ನಿಮಗೆ ನೆನಪಿರಲಿ, ಸರಸ್ವತಿ ನದಿಗೆ ಗುಪ್ತಗಾಮಿನಿ ಅಂತ ಕರೀತಾರೆ. ಯಾವ ಗಾಮಿನಿ? ಗುಪ್ತಗಾಮಿನಿ ಅಂತ ಕರೀತಾರೆ. ಸರಸ್ವತಿ ನದಿಗೆ ಗಗ್ಗರ್ ಅಂತ ಕರೀತಾರೆ. ಇದೇ ಸರಸ್ವತಿ ನದಿಗೆ ಗ್ರೀನ್ ಬೆಲ್ಟ್ ಅಂತ ಕರೀತಾರೆ. ಯಾವ ಬೆಲ್ಟ್ ರೀ? ಗ್ರೀನ್ ಬೆಲ್ಟ್ ಅಂತ ಕರೀತಾರೆ. ಸೊ ಸರಸ್ವತಿ ನದಿಗೆ ಒಟ್ಟು ಸಿಂಧೂ ನದಿಯ 7 ಉಪನದಿಗಳನ್ನು ನಾನು ಇಲ್ಲಿ ಹಾಕಿದೆ. ಸೊ ಇವು ಭಾಳ ಇಂಪಾರ್ಟೆಂಟ್. ಇವನ್ನ ಹೆಂಗೆ ಬೈ ಹಾರ್ಟ್ ಮಾಡಿದ್ರಿ ಅನ್ನೋ ಪ್ರಾಬ್ಲಮ್ ಇರ್ತದೆ ಎಲ್ಲರಿಗೂ. ಸೊ ಅದಕ್ಕೆ ನಿಮ್ಮ ದಾರಿ ಒಳಗನ ನಾವು SQRCBಗೆ ಜೈ. ಸೊ ಒನ್ಸ್ ಅಗೇನ್ ನಮ್ಮ ಕೈ ಪೆನ್ನು ನಿಂದ್ರವಲ್ಲ. ಸೊ ಒಟ್ಟು ಇಷ್ಟೆಲ್ಲ ಇಂಪಾರ್ಟೆನ್ಸ್ ಕೊಟ್ಟು ಹೇಳಿಕತ್ತದೆ. ಪರೀಕ್ಷಾ ದೃಷ್ಟಿಯಿಂದ ಅತೀ ಈಸಿ ಆಗಲಿ ಅನ್ನೋ ಉದ್ದೇಶ. ಪ್ರಾರಂಭದೊಳಗೆ ಏನೂ ಕುರುಡು ತೊಗೊಂಡು ಬರಲಿಲ್ಲ. ಇಲ್ಲೇ ಎಲ್ಲವೂ ಕುರುಡು ಮೂಲಕ ಸಾಕ್ತದೆ. ಇವಾಗ ನೋಡ್ರಿ, ಪ್ರಾರಂಭದಲ್ಲಿ ಋಗ್ವೇದ 1028 ಶ್ಲೋಕಗಳಂತ ಏನು ಶುರು ಮಾಡ್ತೀವಲ್ಲ, ಋಗ್ವೇದ ಕಾಲವನ್ನು ಗೊತ್ತದೆ ಎಲ್ಲರಿಗೂ. ಗ್ರಾಮೀಣ ನಾಗರಿಕತೆ ಅಥವಾ ಇಲ್ಲ ಅಂತಂದರೆ ಮತ್ತು ಅಂತ ಹಾಕಿದ್ರು ಅಂತಂದ್ರೆ ಬೂದು ಬಣ್ಣದ ಸಂಸ್ಕೃತಿ ಅಂತ ಕರೀತಾರೆ. ಗ್ರಾಮೀಣ ಅಂತ ಪದ ಅದೇ. ಗ್ರಾಮದೊಳಗೆ ಹೆಂಗಿರ್ತಾವ್ರಿ? ಗ್ರಾಮದೊಳಗೆ ಏನಿರ್ತಾವ್ರಿ? ಕುಟುಂಬ ಇರ್ತವೆ, ಕುಲ ಇರ್ತವೆ, ಪಂಗಡಗಳಿರ್ತವೆ. ಅವ್ನು ನೋಡೋಕ್ಕೊಬ್ಬವ ಹಿರಿಯ ಇರ್ತಾನೆ ಅಂದ್ರೆ ಅವ್ನು ನಾಯಕ ಅಂತ ಕರಿತೀವಿ. ಇವೆಲ್ಲವೂ ಋಗ್ವೇದದಾಗದೆ. ಸೊ ಅಲ್ಲಿ ವೇದಗಳ ರಚನೆ ಆಗಿದೆ ಆರ್ಯರಿಂದ. ಸೊ ನೋಡ್ರಿ ಇಲ್ಲಿ ಹೆಂಗದ. ವೇದ ಅನುಪದ. ವೇದ ಎಂದರೆ ಜ್ಞಾನ, ತಿಳಿ ಅಂತ ಅರ್ಥ. ಆರ್ಯ ಎಂದರೆ ಒಡೆಯ, ಕುಲೀನ ಅಥವಾ ಕೃಷಿಕ. ಕೃಷಿಯನ್ನು ನಂಬಿದವರು ಎಲ್ಲಿ ಇರ್ತಾರ? ಗ್ರಾಮೀಣ ಪ್ರದೇಶಗಳಲ್ಲಿ. ಇದಕ್ಕೆ ಗ್ರಾಮೀಣ ನಾಗರಿಕತೆ ಅಂತ ಕರೀತಾರೆ. ಸೊ ವಿದ್ಯಾರ್ಥಿಗಳೇ, ಸೊ ನೋಡ್ತಾ ಸಾಗೋಣ. ಮತ್ತೆ ಕೆಲವಷ್ಟು ವಿಷಯಗಳು ಇಲ್ಲಿ ಅವರು ನೆಲೆಸಿದಂಥ ಸ್ಥಳಗಳು ಗೊತ್ತಾಯಿತು, ಸಪ್ತ ಸಿಂಧುಗಳು ಗೊತ್ತಾಯಿತು. ಇನ್ನು ಅವರ ರಾಜಕೀಯ ಜೀವನ. ಇವಾಗಲೇ ಹೇಳ್ತಿದ್ನೆಲ್ಲ ನಾನು, ರಾಜತ್ವದ ಉದಯದ ಬಗ್ಗೆ ಇರುವಂಥ ಸಿದ್ಧಾಂತ ಋಗ್ವೇದದಲ್ಲಿದೆ. ಗಣರಾಜ್ಯದ ಬಗ್ಗೆ ಉಲ್ಲೇಖ ಮಾಡಿದೆ. ಪ್ರಪಂಚದಲ್ಲೇ ಪ್ರಪ್ರಥಮ ಬಾರಿಗೆ ಗಣರಾಜ್ಯದ ಬಗ್ಗೆ ಉಲ್ಲೇಖ ಇರತಕ್ಕಂಥದ್ದು ಋಗ್ವೇದದ ಕಾಲ. ಸೊ ಹಾಗಾದರೆ ಇಲ್ಲಿ ರಾಜಕೀಯ ಜೀವನ ಅಂತ ಬಂದಾಗ ಒಂದು ಕಾನ್ಸೆಪ್ಟ್ ರಾಜ ಅದನಂದ್ರೆ ಹೆಂಗೆ ರಾಜ ಆಗ್ತಾನ ಅದೇ ಹೇಳಿದಿನಲ್ಲ ನಾನು. ಸೊ ಒಂದು ಎಲ್ಲರಿಗೂ ನೆನಪಿರಲಿ, ಎಲ್ಲೇ ಋಗ್ವೇದ ಕಾಲದ ಮಾನವನಲ್ಲಿ ಕುಟುಂಬ ಇತ್ತು, ಕುಲ ಇತ್ತು, ಪಂಗಡ ಇತ್ತು. ಕುಟುಂಬ ಒಂದಿರ್ತದ, ಕುಲ 2 ಅಥವಾ 2ಕ್ಕಿಂತ ಹೆಚ್ಚಿರ್ತದೆ, ಪಂಗಡ ಹಲವಾರು ಕುಲಗಳು ಸೇರಿ ಪಂಗಡ ಆಗ್ತದೆ. ಪ್ರಶ್ನೆ ಬಂದದ, ಋಗ್ವೇದ ಕಾಲದ ಅತಿ ಚಿಕ್ಕ ಆಡಳಿತದ ಘಟಕ ಯಾವುದು ಅಂತ ಪ್ರಶ್ನೆ ಆಗ್ಯದ. ಅತಿ ಚಿಕ್ಕ ಘಟಕ ಕಾನ್ಸೆಪ್ಟ್, ಅತಿ ಚಿಕ್ಕ ಘಟಕ ಯಾವುದ್ರಿ? ಕುಟುಂಬ. ಹಲವು ಕುಟುಂಬಗಳು ಸೇರಿ, ಎಷ್ಟು ಕುಟುಂಬಗಳು? ಹಲವು ಕುಟುಂಬಗಳು ಸೇರಿ ಏನಾಗಬೇಕು? ಕುಲ ಆಗ್ಬೇಕು. ಹಲವು ಕುಲಗಳು ಸೇರಿ ಏನಾಗ್ಬೇಕ್ರಿ? ಪಂಗಡ ಆಗ್ಬೇಕು. ಸೊ ಈ ಎಲ್ಲವನ್ನ ನೋಡ್ಕೊಳ್ಳಿಕ್ಕೆ ಯಾರು ಬೇಕು? ನಾಯಕ ಬೇಕು. ಆ ನಾಯಕನಿಗೆ ವೇದಗಳ ಕಾಲದಲ್ಲಿ, ಅದರಲ್ಲೂ ಪೂರ್ವ ವೇದಗಳ ಕಾಲದಲ್ಲಿ ಸಾಮ್ರಾಟ್, ರಾಜನ್ ಅಂತ ಕರಿತಿದ್ರು. ಏನು ಕರಿತಿದ್ರಿ? ರಾಜನ್ ಅಥವಾ ಸಾಮ್ರಾಟ್. ಏನು ನೋಡ್ಕೊತಿದ್ದೀವ? ಕುಟುಂಬದ ಮೇಲೆ ಆಡಳಿತ, ಕುಲದ ಮೇಲೆ, ಹಾಗೆ ಪಂಗಡ, ಈ ಮೂರನ್ನೂ ಸೇರಿರ್ತಕ್ಕಂಥ ಒಬ್ಬ ನಾಯಕ. ಆ ನಾಯಕನೇ ಏನಂತ ಕರಿತಿದ್ರು? ರಾಜನ್ ಮತ್ತು ಸಾಮ್ರಾಟ್ ಅಂತ ಕರಿತಿದ್ರು. ಹಾಗಾದರೆ ಪ್ರಶ್ನೆ ಇಲ್ಲೇ ರಾಜತ್ವದ ಉದಯದ ಬಗ್ಗೆ ಅಂತ ಬಂದಿದೆ ಸರ. ಇದು ಎಲ್ಲಿದೆ? ಋಗ್ವೇದದ ಐತ್ತರೇಯ ಬ್ರಾಹ್ಮಣ, ಐತ್ತರೇಯ ಬ್ರಾಹ್ಮಣಕ. ಏನ್ರಿ? ಬ್ರಾಹ್ಮಣಕ ಅಂತಂದ್ರ ಇಲ್ಲೇನ ಶ್ಲೋಕಗಳಂತ ಬರ್ದಿವಲ್ರಿ,
ಇವು ಸಾಮಾನ್ಯ ಜನರಿಗೆ ಅರ್ಥವಾಗುವ ರೀತಿಯಲ್ಲಿ ಗದ್ಯ ರೂಪದಲ್ಲಿ ಬರೆದಿರ್ತಕ್ಕಂಥದ್ದೇ ಏನು ಅಂತಂದರೆ ಬ್ರಾಹ್ಮಣಕಗಳು ಅಂತ ಕರೀತಾರೆ. ನಮ್ಗೆ ತಿಳಿಬೇಕು ಅವು ಹೆಂಗಿರಬೇಕು, ಗದ್ಯ ರೂಪದಲ್ಲಿ ಇರಬೇಕು. ಅಂದ್ರೆ ಕ್ಲಿಷ್ಟವಾಗಿರ್ತಕ್ಕಂಥ ಶ್ಲೋಕಗಳು ನಮ್ಗೆ ಅರ್ಥ ಆಗಲಿ ಅಂತ ಸರಳೀಕರಣ ಮಾಡಿರಲ್ಲ, ಅದನ್ನೇ ನಾವು ಬ್ರಾಹ್ಮಣಕ ಅಂತ ಕರಿತೀವಿ, ಬ್ರಾಹ್ಮಣಕಗಳು ಅಂತ ಕರಿತೀವಿ. ಸೊ ರಾಜತ್ವದ ಉದಯದ ಬಗ್ಗೆ ಇರ್ತಕ್ಕಂಥದ್ದೆಲ್ಲೇ ಐತರೇಯಿಕ ಬ್ರಾಹ್ಮಣದಲ್ಲಿ. ಹಾಗಾದರೆ ರಾಜ ಏಕೆ ಬೇಕು, ಎದಕ್ಕೆ ಬೇಕು ರಾಜ? ಪ್ರಶ್ನೆ. ಜನರ ನಿತ್ಯದ ಅವಶ್ಯಕತೆಗಳನ್ನು ಈಡೇರಿಸಲಿಕ್ಕೆ, ಸೈನಿಕರ ರಕ್ಷಣಾ ಅವಶ್ಯಕತೆಗಳನ್ನು ಈಡೇರಿಸಲಿಕ್ಕೆ ರಾಜ ಬೇಕು. ಹಾಗಾದರೆ ರಾಜ ಇಲ್ಲೇ ಮೂಲತಃ ವೇದಗಳ ಕಾಲದಲ್ಲಿ ಒಬ್ಬ ಸೇವಕನಂತಿದ್ದ. ರಾಜ ತನ್ನ ಸೇವೆಗಾಗಿ ಬಲಿಯನ್ನು ಪಡೆಯುತ್ತಿದ್ದ. ಯಾಕೆ ರಾಜ ಆಗ್ಬೇಕ್ರಿ ಅಂದಿರಿ ಮತ್ತೆ ನೀವು? ಬಲಿ ಅಂದ್ರ ಹಿಂದೆ ಬಂತಲ್ಲ, ನರಬಲಿ, ಅದು ಅಲ್ಲ, ಯಾವುದು ಪ್ರಾಣಿ ಪಕ್ಷಿ ಅಲ್ಲ. ಬಲಿ ಎಂದರೆ ತೆರಿಗೆ. ಬಲಿ ಎಂದರೆ ತೆರಿಗೆ. ರಾಜತ್ವ ಉದಯದ ಬಗ್ಗೆ ಗೊತ್ತಾಗಿದೆ. ರಾಜನಂತ ಕರಿತಿದ್ರಂತೆ, ರಾಜ ಆಡಳಿತ ನೋಡ್ಕೊಂತಿದ್ನಂತ. ಅದರ ಪ್ರತಿಫಲವಾಗಿ ರಾಜ ತೆರಿಗೆಯನ್ನು ಪಡೆಯುತ್ತಿದ್ದ. ಅದನ್ನ ಬಲಿ ಅಂತ ಕರೀತಾರ. ತೆರಿಗೆಯನ್ನ ಪಡೆಯುವುದು ಎಂದರೆ ಒತ್ತಾಯಪೂರ್ವಕವಾಗಿ ಅಲ್ಲ, ಅವನ ರಾಜ್ಯದಲ್ಲಿ ಇರ್ತಕ್ಕಂತಹ ಪ್ರಜೆಗಳು ಸ್ವ ಇಚ್ಛೆಯಿಂದ ಕೊಡುವುದು. ಏನು ದುಡ್ಡು ಕೊಡಬೇಕಾ, ದವಸ ಧಾನ್ಯಗಳನ್ನು ಕೊಡಬೇಕಾ? ಮಿತ್ರರೇ, ನೆನಪಿರಲಿ, ಸ್ವಲ್ಪ ನಾವು ಬಹಳ ಹಿಂದಿನ ಕಾಲದ ಬಗ್ಗೆ ಅಧ್ಯಯನ ಮಾಡ್ಲಿಕ್ಕತ್ತೀವಿ. ನೀವು ಕೂಡ ಕಂಡಿರ್ತೀರಿ. ಸೊ ಯಾವುದಾದ್ರೂ ಗ್ರಾಮೀಣ ಪ್ರದೇಶದಲ್ಲಿ ಇದ್ರಿ ಅಂತಂದ್ರೆ, ಕೊಡುಕೊಳ್ಳುವಿಕೆ ಒಳಗೆ ಮುಂಚೆ ಸುಮಾರು 8-10 ವರ್ಷ ಅಥವಾ 15 ವರ್ಷಗಳ ಹಿಂದೆ ಹೊಲದೊಳಗೆ ಹತ್ತಿ ಬೆಳೆದಿದ್ರು ಅಂತಂದ್ರೆ, ಆ ಹತ್ತಿಯನ್ನು ಎಲ್ಲೋ ಒಂದು ಕಿರಾಣಿ ಅಂಗಡಿ ಕೊಟ್ಟು ಬೆಲ್ಲನೋ ಚುರುಮುರಿಯೋ ಶೇಂಗಾನೋ ತಂದಿದ್ದು ಇದೆ. ಅದೆಲ್ಲವೂ ಎಲ್ಲಿಂದ ಬಂದದೆ? ವೇದಗಳ ಕಾಲದಿಂದ ಬಂದದೆ. ಅಂದ್ರೆ ವೇದಗಳ ಕಾಲದೊಳಗೆ ನಾಣ್ಯಗಳನ್ನಾಗಿರಲಿ ಕೊಡ್ತಿರಲಿಲ್ಲ, ರೂಪಾಯಿಗಳನ್ನಾಗಲಿ ಕೊಡ್ತಿರಲಿಲ್ಲ. ದವಸ ಧಾನ್ಯಗಳನ್ನು ರಾಜನಿಗೆ ಬಲಿಯಾಗಿ ಕೊಡುತ್ತಿದ್ದರು. ಸೊ ಅದು ನೆನಪಿರಲಿ. ಸೊ ಹಾಗೆ ಇಲ್ಲಿ ಇದೇ ನಮ್ಮ ಋಗ್ವೇದದಲ್ಲಿ ಪ್ರಪಂಚದಲ್ಲಿ ಪ್ರಪ್ರಥಮ ಬಾರಿಗೆ ಗಣರಾಜ್ಯದ ಬಗ್ಗೆ ಉಲ್ಲೇಖ ಇರ್ತಕ್ಕಂಥದ್ದು ಎಲ್ಲೇ ಅಂತ ಕೇಳಿದ್ರು ಅಂತಂದರೆ ಎಲ್ಲಿ? ಎಸ್, ಋಗ್ವೇದದಲ್ಲಿ. ಸ್ವಲ್ಪ ಹಾಗೆ ಮುಂದೋಗೋಣ. ಎಸ್, ಹಾಗಾದರೆ ರಾಜ ಆಡಳಿತ ಮಾಡ್ತಿದ್ದ. ಎಷ್ಟು ವಿಭಾಗದಲ್ಲಿ? 3 ವಿಭಾಗದಲ್ಲಿ. ವಿಧಾತ, ಸಭಾ, ಸಮಿತಿ. ಇವೆರಡೂ ಒಂದ್ಸಲ ಹೇಳಿಬಿಡ್ತೀನಿ, ನೆನ್ಪಿಟ್ಕೊಂಡು ಬಿಡ್ರಿ. ಸಭಾ ಮತ್ತು ಸಮಿತಿಗಳನ್ನು ರಾಜನ 2 ಹೆಣ್ಣು ಮಕ್ಕಳಂತೆ ಅಂತ ಕರಿತಿದ್ರು. ಯಾವೆರಡು ಹೆಣ್ಮಕ್ಳ್ರಿ? ಸಭಾ ಮತ್ತು ಸಮಿತಿ. ರಾಜನ ಎಷ್ಟು ಮಕ್ಕಳು? 2 ಹೆಣ್ಣು ಮಕ್ಕಳು. ರಾಜಾಗ ಅಂದ್ರೆ ಅಪ್ಪಗ ಹೆಣ್ಣು ಮಕ್ಕಳಿದ್ರೆ ಎಷ್ಟು ಪ್ರೀತಿಯಿಂದ ನೋಡ್ಕೊತಾರಲ್ಲ, ಹಂಗೆ ರಾಜನ ನೋಡ್ಕೊಳೋರು ಯಾರು ಅಂದರೆ ಸಭಾ ಮತ್ತು ಸಮಿತಿಯವರು ಅಂತ ಅಂದಂಗ. ಸೊ ಎಸ್, ವಿಧಾತಕ್ಕೆ ಬರ್ತೀನಿ. ವೆರಿ ಇಂಪಾರ್ಟೆಂಟ್. ಇದು ಅತಿ ಪ್ರಾಚೀನವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ. ಹೆಂಗ್ರಿ ಇದು? ಅತಿ ಪ್ರಾಚೀನ ಆಡಳಿತ ವ್ಯವಸ್ಥೆ. ಯಾವ ಕಾಲದಲ್ಲಿ? ವೇದಗಳ ಕಾಲದಲ್ಲಿ. ಯಾವ ಕಾಲದಲ್ಲಿ? ವೇದಗಳ ಕಾಲದಲ್ಲಿ ಅತಿ ಪ್ರಾಚೀನವಾಗಿರ್ತಕ್ಕಂಥ ಆಡಳಿತ ವ್ಯವಸ್ಥೆ ಯಾವುದೆಂದರೆ ವಿಧಾತ. ಇದು ಎಲ್ಲಿ ರಾಜನಿಲ್ಲವೋ ಅಲ್ಲಿ ಆಡಳಿತವನ್ನು ಮಾಡ್ತಿತ್ತು. 2 ಪಾಯಿಂಟ್ ಇಂಪಾರ್ಟೆಂಟ್. ಒಂದನೇದ್ದು, ವಿಧಾತ ಎಂಬ ಆಡಳಿತ ವ್ಯವಸ್ಥೆಯು ಅತಿ ಪ್ರಾಚೀನ ಆಡಳಿತ ವ್ಯವಸ್ಥೆಯಾಗಿದೆ. ಹಾಗೆ ವಿಧಾತ ಎಂಬುದು ಎಲ್ಲಿ ರಾಜನಿಲ್ಲವೋ ಅಲ್ಲಿ ಆಡಳಿತವನ್ನು ಮಾಡ್ತಕ್ಕಂತಹ ಒಂದು ವಿಭಾಗವಾಗಿದೆ. ಸೊ ಕ್ಲಿಯರ್. ಎರಡನೇದ್ದು ಸಭಾ. ಇದು ಹಿರಿಯರಿಂದ ಕೂಡಿದ್ದು. ಯಾರಿಂದ ಇದು? ಹಿರಿಯರಿಂದ ಕೂಡಿದ ಆಡಳಿತ ವ್ಯವಸ್ಥೆ, ಆಡಳಿತ ವಿಭಾಗ. ಹಾಗಾದರೆ ಈ ಹಿರಿಯರು ರಾಜನಿಗೆ ಏನು ಮಾಡಬಹುದು? ಎಸ್, ಸಲಹೆ ಮತ್ತು ಸೂಚನೆಗಳನ್ನು ಕೊಡುತ್ತಿದ್ದರು. ಹೀಗಾಗಿ ಇವರಿಗೆ ಸಭಾಧ್ಯಕ್ಷರು, ಯಾವ್ರಿ? ಸಭಾಧ್ಯಕ್ಷರು ಅಥವಾ ಸುಜಾತರು ಎನ್ನುತ್ತಿದ್ದರು. ಎಕ್ಸಾಮಿಗೆ 2 ಬಂದವೆ, ಇದು ಕೂಡ ಬಂದದೆ.
ಸೊ ಅದಕ್ಕೆ ಪ್ರಾರಂಭದೊಳಗೆ ನಿನ್ನೆನೂ ಕೂಡ ಹೇಳಿನಿ, ನಾಳೆ ರೋಚಕ ಪಂದ್ಯ ಅಂತೇಳಿ ಯಾಕೆ ಹೇಳಿದ್ನಿ ಅಂತಂದ್ರೆ ಪರೀಕ್ಷಾ ದೃಷ್ಟಿಯಿಂದ ಎಷ್ಟು ವಿಷಯಗಳನ್ನು ನೀವು ಹೆಕ್ಕಿ ತೆಗಿತಿರಲ್ಲ ವೇದಗಳ ಬಗ್ಗೆ ಅಷ್ಟು ಇದೆ. ವೇದಗಳ ಬಗ್ಗೆನ ಸುಮಾರು 3-4 ತಾಸು ಕ್ಲಾಸ್ ಆಗಿಬಿಡ್ತದೆ ಮಾಡಿಬಿಟ್ರು ಅಂತಂದರೆ. ಆದರೆ ನಮ್ಮ ಪರೀಕ್ಷಾ ದೃಷ್ಟಿಯಿಂದ ಏನು ಬೇಕಾಗಿದ್ದಲ್ಲ ಅದಷ್ಟೇ ಇಲ್ಲಿ ಹೊತ್ಕೊಂಡು ಬಂದದ. ಸೊ ಅದಕ್ಕೆ ಇವುಗಳನ್ನು ನಾನು ಮುಂಚೆ ಹೇಳಿನಿ, ಒಂದು ಪೆನ್ನು ಒಂದು ನೋಟ್ಬುಕ್ಕ ನಿಮ್ಮ ಬಾಜು ಇರಲಿ. ಯಾವುದು ಪಾಯಿಂಟ್ ನಿಮ್ಗೆ ಗೊತ್ತಿರಲಿಲ್ಲ ಇಲ್ಲ ಎಲ್ಲವೂ ಗೊತ್ತಿರಲಿಲ್ಲ ಎಲ್ಲವೂ ಬರೀರಿ, ಯಾವ್ದು ಗೊತ್ತಿರಲಿಲ್ಲ ಅದನ್ನಷ್ಟರ ಬರ್ಕೊಳ್ರಿ ಅಂತ ಹೇಳ್ತಾ ಇದ್ದೀನಿ. ಎಸ್, ಇನ್ನು ಸಮಿತಿ ಇವರನ್ನ ವಿಶ್ ಅಂತ ಕರೀತಾರ. ಏನಂತ್ರಿ ಇವರು? ವಿಶ್ ಅಂತ ಕರೀತಾರ. ಹಾಗಾದರೆ ವಿಶ್ಗಳ ಕಾರ್ಯ ಏನು? ರಾಜನನ್ನ ಆಯ್ಕೆ ಮಾಡುವುದು ಅಥವಾ ರಾಜನನ್ನ ಅನರ್ಹಗೊಳಿಸುವಂತಹ ಒಂದು ಹಕ್ಕು ಯಾರಿಗೆ ಇತ್ತು ಅಂತಂದ್ರ ಸಮಿತಿಯವರಿಗಿತ್ತು. ಅದಕ್ಕೆ ಸಭಾ ಮತ್ತು ಸಮಿತಿ ಎರಡನ್ನು ರಾಜನ 2 ಹೆಣ್ಣು ಮಕ್ಕಳು ಎಂದಿದ್ದಾರೆ. ಎಷ್ಟು ಒತ್ತು ಕೊಟ್ಟು ಹೇಳಿಕತ್ತೀವಿ ನೋಡ್ರಿ. ನೀವು ಮತ್ತೊಂದು ಸಾರಿ ಡೀಪ್ ಆಗಿ ಕುಂತು ಓದೋ ಅವಶ್ಯಕತೆ ಇಲ್ಲ. ಇವಾಗ ಇಲ್ಲಿ ಕೇಳ್ತಕ್ಕಂಥ ಕ್ಲಾಸನ್ನು ನೀಟಾಗಿ ಕೇಳಿಬಿಟ್ರೆ ಸಾಕು. ಒಂದು ವಿಧಾತ, ಅತಿ ಪ್ರಾಚೀನ ಆಡಳಿತ ವ್ಯವಸ್ಥೆ, ಎಲ್ಲಿ ರಾಜ ಇರಂಗಿಲ್ಲ ಅಲ್ಲಿ ನಡೀತಿತ್ತು. ಸೊ ಮುಂದೆ ಇದು ಉತ್ತರ ವೇದಗಳ ಕಾಲದೊಳಗೆ ಇರಂಗಿಲ್ಲ, ಯಾಕಂದ್ರೆ ರಾಜ ಬೇರೆ ಆಗಿರ್ತಾನೆ ಅಲ್ಲಿ ಒಂದು ನಮೂನಿ. ಸಭಾ ಹಿರಿಯರಿಂದ ನಡೀತಕ್ಕಂಥದ್ದು. ಹಿರಿಯರು ರಾಜನಿಗೆ ಸಲಹೆ ಸೂಚನೆಗಳನ್ನು ಕೊಡಬೇಕು. ಅವರಿಗೆ ಸಭಾಧ್ಯಕ್ಷರು ಅಂತಿದ್ರು ಅಥವಾ ಸುಜಾತರು ಅಂತಿದ್ರು. ಇನ್ನು ಸಮಿತಿ ವಿಶ್ ಅಂತ ಕರೀತಾರ. ಇವರು ರಾಜನನ್ನ ಆಯ್ಕೆ ಮಾಡುವಂತಹ, ರಾಜನನ್ನ ಅನರ್ಹಗೊಳಿಸುವಂತಹ ಒಂದು ಹಕ್ಕನ್ನು ಹೊಂದಿದ್ರು. ಸೊ ಇದು ಆಡಳಿತ ವಿಭಾಗಕ್ಕೆ ಸಂಬಂಧಪಟ್ಟಂಥ ಪ್ರಮುಖ ಅಂಶಗಳು. ಎಸ್, ಹಾಗೆ ಇಲ್ಲಿದೆ ನೋಡ್ರಿ, ಒಂದ್ಸರಿ ಅಂದು ನೋಡ್ರಿ ನೀವು. ರಾಜ ರಂಜಿತೇಯ ಪ್ರಜಾ, ರಾಜ ರಂಜಿತೇಯ ಪ್ರಜಾ. ನಾನು ಹೇಳ್ತೀನಿ ನೋಡ್ರಿ, ರಾಜ ರಂಜಿತೇಯ ಪ್ರಜಾ ಹೆಂಗ ಅನಿಸ್ತದ? ರಾಜನಾದವನು ಪ್ರಜೆಗಳನ್ನ ರಂಜಿಸಬೇಕು ಅಂದ್ರೆ ಸಂತಸದಿಂದಿಡ್ಬೇಕು. ಎಲ್ಲಿದ? ಋಗ್ವೇದದಲ್ಲದ. ರಾಜ ರಂಜಿತೇಯ ಪ್ರಜಾ, ರಾಜನಾದವನು ತನ್ನ ಪ್ರಜೆಗಳನ್ನ ಸಂತೋಷದಿಂದ ಇಡಬೇಕು. ಎಸ್, ಉತ್ತರ ವೇದಗಳ ಕಾಲದಲ್ಲಿ ಇದು ವಿರುದ್ಧ ಆಗ್ತದೆ. ಸೊ ವ್ಯತ್ಯಾಸಗಳನ್ನು ನಾನು ಇಲ್ಲೇ ಹೋಲಿಕೆ ಮಾಡ್ತಾ ಸಾಕ್ತಾ ಇದ್ದೀನಿ ಮಿತ್ರರೇ. ಎಸ್, ಮುಂದಿನ ಸ್ಲೈಡ್ ಹೋಗೋಣ. ಸೊ ವೆರಿ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ, ರಾಜ ಅದಾವ ಸೈನಿಕ ವಿಭಾಗಗಳನ್ನು ಇಟ್ಕೊಂಡಿರ್ತಾನ. ಒಂದು ಸೈನಿಕ ಪಡೆಗಳು ಬೇಕಾಗ್ತದೆ ಅವಂಗ. ಒಟ್ಟು ಸೈನಿಕ ಪಡೆಯಲ್ಲಿ ಪದಾತಿದಳ, ಅಶ್ವದಳ, ರಥದಳವಿತ್ತು. ಇಲ್ಲಿ ಏನು ಬಂದಿಲ್ಲ ಅಂದ್ರೆ ಗಜದಳ ಬಂದಿಲ್ಲ. ಎಕ್ಸಾಮಿಗೆ ಇದನ್ನು ಕೇಳ್ಯಾರ, ನೆಗೆಟಿವ್ ಪ್ರಶ್ನೆ ಕೇಳ್ತಾರೆ ಅಂತ ಹೇಳಿದ್ನೆಲ್ಲ. ವೇದಗಳ ಕಾಲದಲ್ಲೂ, ಅದರಲ್ಲೂ ಋಗ್ವೇದ ಕಾಲದಲ್ಲಿ ರಾಜನಿಗೆ ಅಥವಾ ಸಾಮ್ರಾಟನಿಗೆ ಯಾವ ದಳವಿರಲಿಲ್ಲ ಅಥವಾ ಯಾವ ದಳದ ಪರಿಚಯವಿರಲಿಲ್ಲ ಅಂತ ಕೇಳಿದ್ರೆ ಪದಾತಿ ಗೊತ್ತೈತಂತ, ಅಶ್ವದಳ ಗೊತ್ತೈತಂತ, ಸೊ ರಥದಳ ಗೊತ್ತೈತಂತ. ಏನು ಗೊತ್ತಿಲ್ಲ ಅವಂಗ? ಗಜದಳ, ಆನೆಗಳನ್ನು ಬಳಸಿಲ್ಲ ಅಂದಂಗ. ಇನ್ನು 3 ಸೈನಿಕ ತುಕಡಿಗಳು. ಎಷ್ಟು ಸೈನಿಕ ತುಕಡಿಗಳು ರೀ? 3 ಸೈನಿಕ ತುಕಡಿಗಳು. 1 ಬರ್ಕೊಳ್ರಿ ಶ್ರದ್ಧಾ, 2 ವ್ರಾತ, 3 ಗಣ. ಇವು 3 ಏನ್ರಿ? ರಾಜನ ಸೈನಿಕ ವಿಭಾಗಗಳಿವು. ಶ್ರದ್ಧಾ, ವಾತ, ಗಣ ಅಂತ ನೆನ್ಪಿಟ್ಕೊಳ್ರಿ. ಓಕೆ ಎಸ್. ಹಾಗೆ ಸ್ವಲ್ಪ ಮುಂದೆ ಹೋಗೋಣ. ಇನ್ನು ಸೈನಿಕರದರು, ರಾಜ ಅದನ್ನು ಅವ್ರು ಏನು ಮಾಡಬೇಕು? ಆಯುಧಗಳನ್ನು ಇಟ್ಕೊಂಡು ಕುಂದಿರ್ಬೇಕು. ಅದಕ್ಕೆ ಇಲ್ಲಿ ಆಯುಧಗಳಂತ ಬರ್ತೀನಿ. ಆಯುಧವನ್ನು ಬಳಸಿದ ಅದನ್ನು ಪುರಚರಿಷ್ಣು ಅಂತ ಕರೀತಾರ. ಏನಂತ್ರಿ ಅದು? ಆಯುಧ ಬಳಕೆ ಇತ್ತು, ಪುರಚರಿಷ್ಣು ಅಂದ್ರ ಚಲಿಸುವ ಕೋಟೆ. ಎಂಥ ಕೋಟೆ? ಚಲಿಸುವ ಕೋಟೆ ಅಂದಂತೆ. ಸೊ ಋಗ್ವೇದ ಕಾಲದಲ್ಲಿ ಬಳಕೆಯಾದಂತಹ ಒಂದು ಆಯುಧ ಪುರಚರಿಷ್ಣು. ಸೊ ಆ ಪುರಚರಿಷ್ಣಿಗೆ ಏನಂತ ಕರೀತಾರ? ಹಂಗಂದ್ರೆ ಏನು ಅಂತಂದ್ರೆ ಚಲಿಸುವ ಕೋಟೆ ಅಂದಂಗ. ಎಸ್, ಇವರ ಸಾಮಾಜಿಕ ಜೀವನ. ಯಾರ ಸಾಮಾಜಿಕ ಜೀವನ? ಪೂರ್ವ ವೇದಗಳ ಕಾಲ ಅಥವಾ ಋಗ್ವೇದ ಕಾಲದ ಮಾನವನ ಸಾಮಾಜಿಕ ಜೀವನ. ಇಲ್ಲಿ ನೋಡ್ರಿ, ಅಧಿಕೃತವಲ್ಲದ ನಾಣ್ಯದ ಬಳಕೆ ಇತ್ತು. ಅಂದ್ರ ಅವು ನಿಷ್ಕ ಮತ್ತು ಶತಮಾನ ಇವುಗಳನ್ನು ಚಿನ್ನದ
ತುಂಡುಗಳು ಅಂತ ಕರಿತಿದ್ರು ಅವರು. ನಮ್ಮ ಕೈಯ ಸಿಕ್ಕರೆ ಕಿಳಿವ್ರೆ ಬೇರೆನೇ ಆಕೈತದ. ಸೊ ಒನ್ಸ್ ಅಗೇನ್ ಇವರ ಸಾಮಾಜಿಕ ಜೀವನದಲ್ಲಿ ಸೊ ಅಧಿಕೃತವಲ್ಲದ ನಾಣ್ಯಗಳನ್ನು ಬಳಕೆ ಮಾಡ್ತಿದ್ರು. ಆ ಅಧಿಕೃತವಲ್ಲದ ನಾಣ್ಯಗಳು ಅಂದರೆ ನಿಷ್ಕ ಮತ್ತು ಶತಮಾನ, ಅವು ಚಿನ್ನದ ತುಂಡುಗಳಾಗಿದ್ದವು. ಎಸ್, ಇವರು ಸೋಮ ಮತ್ತು ಸುರಾರಸಗಳನ್ನು ಬಳಸ್ತಿದ್ರು. ರಸಗಳ ಬಗ್ಗೆ ಎಕ್ಸಾಮಿಗೆ ಬಂದದೆ. ಇಲ್ಲೇನು ಸೋಮರಸ, ಸುರಾರಸ ಇವು ಮದ್ಯಪಾನಕ್ರಿ. ಇವು ಅವಾಗಿನ ಕಾಲದೊಳಗೆ ಇವು ಎಲ್ಲಿಂದ ತರ್ತಿದ್ರು? ಸೊ ಹಿಮಾಲಯದ, ಭಾಳ ಇಂಪಾರ್ಟೆಂಟ್, ಹಿಮಾಲಯದ ಮುಜಾವಂತ, ಯಾವಂತ್ರಿ? ಮುಜಾವಂತ ಬೆಟ್ಟಗಳಿಂದ ಅಥವಾ ಮುಜಾವಂತ ಬೆಟ್ಟಗಳಿಗೆ ಹೋಗಿ ಅಲ್ಲಿರುವಂತಹ ಮರಗಳಿಂದ ಸಂಗ್ರಹವಾದ ರಸವನ್ನು ತಂದು ಕುಡಿತಿದ್ರು ಅವರು. ಎಷ್ಟು ತ್ರಾಸದ. ಹಿಮಾಲಯಕ್ಕೆ ಹೋಗಿ ಅಲ್ಲಿ ಮುಜಾವಂತ ಅಂತ ಬರ್ತದೆ ಸ್ಥಳ, ಅಲ್ಲಿ ಹೋಗಿ ಆ ಮರದೊಳಗೆ ರಸ ಸಿಕ್ತಿತ್ತು, ಆ ರಸ ತಗೊಂಡು ಬಂದು ಕುಡಿತಿದ್ರು. ಸೋಮರಸ ಅದು. ಇನ್ನು ಸುರಾರಸ ಇದೇನು ದೊಡ್ಡದಲ್ಲ, ಧಾನ್ಯಗಳಿಂದ ತಯಾರಾಗ್ತಿತ್ತು. ಎದರಿಂದ ರೀ? ಧಾನ್ಯಗಳಿಂದ ತಯಾರಾಗ್ತಿತ್ತು ಸುರಾರಸ. ಇದು ಮುಂದೆ ತನ್ನ ಒಂದು ಸ್ಥಾನವನ್ನು ಕಳೆದುಕೊಳ್ತದೆ. ಅಂದ್ರೆ ಸುರಾರಸವನ್ನು ಮುಂದೆ ನಿಷೇಧ ಮಾಡ್ತಾರೆ. ಇನ್ನು ಸ್ತ್ರೀಯರಿಗೆ ಗೌರವ, ಅತ್ಯದ್ಭುತವಾಗಿರ್ತಕ್ಕಂಥ ಸ್ತ್ರೀಯರಿಗೆ ಗೌರವ. ಸೊ ಕೆಲವಷ್ಟು ಹೆಸರುಗಳನ್ನು ಬರಿತೀನಿ. ಸೊ ಆ ಹೆಸರುಗಳು ಗೊತ್ತಿರ್ತಾವೆ ನಿಮ್ಗೆ. ಏನು ಅಂತಂದರೆ ಅಪಲ, ಗಾರ್ಗಿ. ಸೊ ನೋಡ್ರಿ, ಕೆಲವಷ್ಟು ಹೆಣ್ಮಕ್ಳು ಇವರು ಶಿಕ್ಷಣ, ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಪಡೆದವ್ರು ಇವರು. ಅಪಲ, ಗಾರ್ಗಿಯ, ಮೈತ್ರೇಯಿ, ಶಿರೋಮಣಿ, ಘೋಷವಾರ, ಸೊ ಕಾತ್ಯಾಯಿನಿ, ಮದ್ಗಾಲಿನಿ, ಸಾಕಷ್ಟು ಹೆಸರುಗಳದಾವ. ಸೊ ಈ ಸಾಕಷ್ಟು ಹೆಸರುಗಳಲ್ಲಿ ನಮಗೆ ಋಗ್ವೇದ ಕಾಲದಲ್ಲಿ ಮಹಿಳೆಯರಿಗೆ ಉನ್ನತವಾಗಿರ್ತಕ್ಕಂಥ ಶಿಕ್ಷಣ ಪಡೀಲಿಕ್ಕೆ ಅವಕಾಶ ಕೊಟ್ಟಿದ್ರು ಅನ್ನಕ್ಕೆ ಈ ಇಬ್ಬರು ಇಂಪಾರ್ಟೆಂಟ್. ಯಾಕಂದ್ರೆ ಕೆಲವಷ್ಟು ವೇದಗಳ ಶ್ಲೋಕಗಳನ್ನು ಶಿರೋಮಣಿ ಮತ್ತು ಘೋಷವಾರ ಬರೆದಾರ. ಗಾರ್ಗೀಯ ಜನಕರಾಜನ ಆಸ್ಥಾನದಲ್ಲಿ ಇರ್ತಕ್ಕಂತಹ ಯಾಜ್ಞವಲ್ಕ್ಯನೊಂದಿಗೆ ದೈವತ್ವದ ಇರುವಿಕೆಯನ್ನು ಕುರಿತು ವಾದವನ್ನು ಮಂಡಿಸ್ತಾಳೆ, ವಾದವನ್ನು ಮಾಡ್ತಾಳೆ. ಸೊ ಪ್ರಸ್ತುತ ನಾವು ನಮ್ಮ ಭಾರತದ ಸ್ತ್ರೀಯನ್ನು ಹೆಂಗೆ ಕಾಣ್ತಿದ್ದೀವಿ ಅನ್ನೋದು ಇಂಪಾರ್ಟೆಂಟ್. ಅಂದೇ ವೇದಗಳ ಕಾಲದಲ್ಲಿ ಕ್ರಿಸ್ತಪೂರ್ವ 1600 1000 ಹೇಳತ್ತೀವಿ ಉನ್ನತವಾಗಿರ್ತಕ್ಕಂಥ ಶಿಕ್ಷಣವನ್ನು ಪಡೆದಾರ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ನಿಮ್ಮ ಕುಟುಂಬದಲ್ಲಿ, ನಿಮ್ಮ ಮನೆ ಸುತ್ತಮುತ್ತಲ ಕುಟುಂಬದಲ್ಲಿ ಇರ್ತಕ್ಕಂಥ ಎಲ್ಲ ಸಹೋದರಿಯರು, ಅವ್ರಿಗೆ ಆಶೆ ಅದ, ಕನಸದ, ಗುರಿಯದ. ನಾನು ಓದೀನಿ, ಉನ್ನತ ಶಿಕ್ಷಣ ಪಡೆದೀನಿ, ಗೌರ್ಮೆಂಟ್ ಜಾಬ್ ತೊಗೊಳಕ್ಕಾಗಿಲ್ಲ ಅಂತೇಳಿ. ತಂದೆ, ಅಣ್ಣ, ತಾಯಿ ಇವರೆಲ್ಲರೂ ವಿಚಾರ ಮಾಡ್ತಿರ್ತಾರೆ, ಗೌರ್ಮೆಂಟ್ ಜಾಬ್ ಇದ್ದವಂಗೆ ಕೊಟ್ರಾತಂತೇಳಿ. ಪಾಪ ಮಗಳ ಕನಸ್ಕಣತ್ತ ನಾನಾ ಜಾಬ್ ಮಾಡ್ಬೇಕಂತೇಳಿ. ಸೊ ಶಿಕ್ಷಣ ಅನ್ನೋದು ಸಮಾನವಾಗಿರಬೇಕು, ಸಮಾನವಾಗಿರ್ತದೆ. ಸೊ ಅದಕ್ಕೆ ಅಂದೇ ಶಿಕ್ಷಣದಲ್ಲಿ ಸಮಾನತೆಯ ಘೋಷಣೆ ಇತ್ತು. ಸೊ ಇವರು ಸ್ತ್ರೀಯರಿಗೆ ಕೊಟ್ಟಂತಹ ಗೌರವ ಸ್ಥಾನಮಾನಗಳ ಬಗ್ಗೆ ನಾವು ಈ ವೇದಗಳಲ್ಲಿ ತಿಳಿತೀವಿ ಮಿತ್ರರೇ. ಸೊ ಹಾಗೆ ಮುಂದಿನ ಒಂದು ತರಗತಿಗಳಲ್ಲಿ ಈ ವರ್ಣದ ಮೇಲೆ ವೃತ್ತಿಗಳು ಯಾವ ರೀತಿ ಇದ್ದವು ಅನ್ನೋದು ಸಿಗ್ತದೆ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಸಮಯ ಆಗಿದೆ. ಇನ್ನೂ ಎಷ್ಟೋ ವಿಷಯಗಳು ಹೇಳಬೇಕು, ಹೇಳ್ತೀವಿ, ಅದರಲ್ಲಿ ಏನು ಅನುಮಾನ ಇಲ್ಲ. ಸೊ ಸುಮಾರು ಮೊನ್ನೆಯಿಂದ ತರಗತಿಗಳು ಎಲ್ಲ ವಿಷಯಕ್ಕೆ ಸಂಬಂಧಪಟ್ಟಂತೆ ಸುಮಾರು 3-4 ವಿಷಯಗಳಿಗೆ ಸಂಬಂಧಪಟ್ಟಂತೆ ತರಗತಿಗಳು ನಡೀಲಿಕ್ಕತ್ತವ. ನಾನು ಎಷ್ಟೋ ನಮ್ಮ ಸ್ಟೂಡೆಂಟ್ಗಳನ್ನು ನೋಡಿದ್ದೀನಿ. ಸೊ ನೋಟ್ಬುಕ್ ಇಟ್ಕೊಂಡು ನೋಟ್ಸ್ ಮಾಡ್ತಿರ್ತಾರೆ. ಸೊ ನಾ ಭೇಟಿಯಾದಾಗ ಪ್ರಶ್ನೆಗಳನ್ನು ಕೂಡ ಕೇಳತ್ತಾರು. ಎಂಥ ಪ್ರಶ್ನೆಗಳು ಅಂತಂದ್ರೆ, ಸರ ಹೆಂಗೆ ಓದ್ಬೇಕ್ರಿ? ಇದು ನಮ್ಮಿಂದ ಶುರು ಅಂದ್ರೆ ನಾವು ಪ್ರಾಥಮಿಕ ಹಂತದಾಗಿಂದ ಈ ಪ್ರಶ್ನೆ ಕೇಳ್ಕೊತಾನೆ ಬಂದೀವಿ, ಇನ್ನೂ ಉತ್ತರ ಸಿಕ್ಕಿಲ್ಲ. ಅದು ಹೆಂಗೆ ಯಾವಾಗ ಸಿಗ್ತದೆ ಅಂದರೆ, ನಾವು ನಮ್ಮ ಮನಸ್ಸಿಗೆ ಸಂತೃಪ್ತಿ ಆಗೋಂಗೆ ಓದಿದಾಗ ಮಾತ್ರ ನಮಗೆ ಪ್ರಶ್ನೆಗೆ ಉತ್ತರ ಸಿಗ್ತದೆ. ಇನ್ನೊಬ್ಬರು ಬರಬಾರ್ದು ಹೇಳ್ತಾರೆ, ಇನ್ನೊಬ್ಬರು ಓದಿ ಹೇಳ್ತಾರೆ, ಅದು ಅವರ. ಸೊ ನಿಮ್ಮ ಮನಸ್ಥಿತಿ ಹೇಗಿರ್ತದೆ ಅದ್ರ ಮೇಲೆ ನಿಮ್ಮ ಜ್ಞಾನದ ಕೌಶಲ್ಯಗಳು, ನಿಮ್ಮ ನೆನಪಿನ ಒಂದು ಶಕ್ತಿಯ ಸಾಮರ್ಥ್ಯ ನೀವೇ ನಿರ್ಧರಿಸಬೇಕಾಗ್ತದೆ. ಸೊ ಮತ್ತು ಸರಿಯಾಗಿ ಊಟ ಮಾಡಿ ಓದಕ್ಕೆ ಕುಂಡ್ರಿ. ಇದು ಹಸಿತು ಅಂದ್ರೆ ಇದ್ರ ಹಸಿವು ಹಿಂಗಂಗಿಲ್ಲ, ಈ ಹಸಿವು ಹಿಂಗಿತ್ತು ಅಂದ್ರೆ ಈ ಹಸಿವು ಹಿಂಗು ಮಟ್ಟ ಬಿಡಕ್ಕೆ ಹೋಗಬೇಡ್ರಿ. ಸೊ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಸಂತೋಷ್ ಲಾಡ್ ಫೌಂಡೇಶನ್
ರಾಜ್ಯಾದ್ಯಂತ ಸದ್ದು ಮಾಡ್ತಾ ಇದೆ. ಎಲ್ಲ ವಿದ್ಯಾರ್ಥಿಗಳ ಮನೆ ಮನವನ್ನು ತಲುಪ್ತಾ ಇದೆ. ಪ್ರತಿದಿನದ ಕ್ಲಾಸ್ಗಳು ಮಧ್ಯರಾತ್ರಿ 12 ಗಂಟೆಯವರೆಗೆ ಯೂಟ್ಯೂಬ್ನಲ್ಲಿ ವೀಕ್ಷಿಸ್ಬೋದು. ಎಲ್ಲ ವಿದ್ಯಾರ್ಥಿಗಳು ಇದರ ಸದುಪಯೋಗ ತಗೋಬೇಕು. ನಿನ್ನೆಯ ದಿನ ಸುಮಾರು 4,000 ಅಂದ್ರೆ ನಾನು ನೋಡಿದ್ದು ಕಡಿಮೆ ಮಟ್ಟದೊಳಗೆ ಅಂದ್ರೂ ಕೂಡ ಹೈಯೆಸ್ಟಿಗೆ ಸದ್ಯಕ್ಕಿದು. 2.5 ಲಕ್ಷ ಜನ ವ್ಯೂವರ್ಸ್ ಆಗಿದ್ದಾರೆ. 80,000 ಹವರ್ಸ್ ವೀಕ್ಷಕರು ವೀಕ್ಷಣೆಯನ್ನು ಮಾಡಿದ್ದಾರೆ. ಇಷ್ಟು ಎಲ್ಲ ಒಳ್ಳೆಯ ಕಾರ್ಯವನ್ನು ಮಾಡ್ತಾಯಿದ್ದೆ ನಮ್ಮ ಸಂತೋಷ್ ಲಾಡ್ ಫೌಂಡೇಶನ್ನ. ನಾನು ನಿಮ್ಮವ ಮಹಾಂತೇಶ್, ನಿಮ್ಮ ಪ್ರೀತಿಗೆ ಪಾತ್ರನಾದವ. ಮತ್ತೆ ನಾಳೆಯ ದಿನ ಇದರ ಮುಂದುವರಿದ ವಿಷಯವನ್ನು ತೆಗೆದುಕೊಂಡು ನಿಮ್ಮೊಂದಿಗೆ ಮತ್ತೆ ಇರ್ತೀನಿ ಮಿತ್ರರೇ. ಎಲ್ಲರಿಗೂ ನಮಸ್ಕಾರ.